ಎಲ್ಲರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಮನೆಯ ಮಗ ಅಯ್ಯೂಬ್ ನಾಟಿಕಾರ್ ಇಂಡಿಯಿಂದ ಮಾತಾಡ್ತಿರೋದು. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಂಗ್ರೆಸ್ ಧುರೀಣರು ಹಾಗೂ ನಮ್ಮ ಸಮಾಜದ ಹಿರಿಯರಾದಂಥ ನಮ್ಮ ಹಿರಿಯ ಅಣ್ಣಾದಂಥ ಸನ್ಮಾನ್ಯ ಮೆಹಬೂಬ್ ಅರಬ್ ಅವರು ಒಂದು IITudeಯಲ್ಲಿ ಒಂದು ಅವರು ಏನೇ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ಇಂಡಿಯ ಶಾಸಕರು ಸನ್ಮಾನ್ಯ ಯಶವಂತರಾಯ ಗೌಡರ ವಿರೋಧವಾಗಿ ಏನದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು. ಅದು ನನಗೆ ಕೇಳಿ ಭಾಳ ನೋವಾಯಿತು. ಭಾಳಷ್ಟು ಸಿದ್ದೇಶ್ವರ ಸ್ವಾಮೀಜಿಯವರ ಅಪ್ಪಾಜಿಯವರ ವಚನನೂ ಒಂದು ಉದಾಹರಣೆಗಾಗಿ ಹೇಳಿದ್ರು ಅವರು. ಅದು ಕೇಳಿ ನನಗೆ ಭಾಳ ಖುಷಿ ಆಯಿತು. ಸನ್ಮಾನ್ಯ ಶಾಸಕರಿಗೆ ನಾನು ಏನು ಹೇಳಲು ಬಯಸ್ತೀನಪ್ಪ ಅಂತಂದ್ರೆ, ಸನ್ಮಾನ್ಯ ಶಾಸಕರು ತಾವು ಶಾಸಕರಾಗಬೇಕಪ್ಪ ಅಂತಂದ್ರೆ ಈ ಸಲ ಅದಕ್ಕೆ ಕಾರಣಭೂತಿ ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ನಮ್ಮ ಮಾಮ ಅಂತ ಖ್ಯಾತಿಯಾದಂಥ ಜಟ್ಟಪ್ಪಣ್ಣ ಮಾಮ ಅವರು, ಜಟ್ಟಪ್ಪಣ್ಣ ರವಳಿಯವರು ಮತ್ತು ಮೆಹಬೂಬ್ ಅರಬ್ ಅವರು ತಾವು ಶಾಸಕರಾಗಬೇಕಂದ್ರೆ ಕಾರಣಭೂತಿ ಆದವರು ಇವರಿಬ್ಬರು. ಯಾಕಂತ ಹೇಳಕತ್ತೀನಿ ಅಂತಂದ್ರೆ, ನೀವು ನಿಮ್ಮ ಗೆಲುವು ಏನದ ಭಾಳ ಚಿಕ್ಕ ಗೆಲುವು ಅದದು. ಭಾಳ ಅಂದ್ರೆ 7-8 ಸಾವಿರ ಓಟದಿಂದ ತಾವು ಗೆದ್ದಿರಿ. ಅದು ಗೆಲುವು ಅಂತ ನಾ ಹಿಡಿಯಲ್ಲ. ಅದು ನೀವು ಬಿಟ್ಟು ವಿಷಯ. ಅದು 2 ಸಲ ನೀವು ಶಾಸಕರಾಗಿ 3ನೇ ಸಲ ಶಾಸಕ ಆಗಬೇಕಪ್ಪ ಅಂತಂದ್ರೆ ನಿಮ್ಗೆ ಭಾಳ ವಜ್ಜೆ ಹೋಯ್ತು. 7-8 ಸಾವಿರ ಓಟದಿಂದ ಗೆದ್ದಿರಿ ನೀವು. ಆಯಿತು, ನೀವು ಗೆದ್ದಿರಪ್ಪ ಅಂದ್ರೆ ಒಳ್ಳೇದಾಗಲಿ. ಆದ್ರೆ ಆ ಓಟ್ ತಗೊಂಡು ಯಾರ ಕಡೆಯಿಂದ ತಾವು ಗೆದ್ದಿರಪ್ಪ ಅಂತಂದ್ರೆ ಅವರಿಗೆ ಹಗ್ಗ ತಗೊಂಡು ನೀವು ಬೆನ್ನೆತ್ತಿರಿ. ಆ ಪಾಪ ಮೆಹಬೂಬಣ್ಣ ಅರಬ್ ಅವರು ತಮ್ಮ ವಿರೋಧವಾಗಿ ನಾಮಿನೇಷನ್ ಮಾಡಿದರು. ಒಂದು ಮುಸಲ್ಮಾನ ಸಮಾಜದವರು ಅವ್ರು ನಾಮಿನೇಷನ್ ಮಾಡಿದ್ರು. ಅದು ಗೆಲ್ಲಿ ಬಿಡಲಿ ಅದು ಅವ್ರಿಗೆ ಬಿಟ್ಟು ವಿಷಯ. ಎಲ್ಲ ಮುಸಲ್ಮಾನರು ಕೂಡಿ ಗೆಲ್ಲಿಸ್ತಿದ್ರು, ಏನು ಮಾಡ್ತಿದ್ರು ಅದು ಸೆಕೆಂಡ್ರಿ. ಅವ್ರು ನಿಂತ ಬಳಕ ನಿಮ್ಗೆ ನಿದ್ದೆ ಕೆಟ್ಟು ಬಿಡ್ತು. ಯಾರು ನಿಂತ್ರಪ್ಪ ಅಂತಂದ್ರೆ ನಮ್ಮ ಮೆಹಬೂಬಣ್ಣ ಅರಬ್ ಅವರು ತಾವು ಒಂದು ಅಭ್ಯರ್ಥಿಯಾಗಿ ಏನದ ನಾಮಿನೇಷನ್ ಮಾಡಿದ್ರು. ತಮ್ಮ ವಿರೋಧ ಮಾಡ್ಬೇಕು ತಮ್ಗೆ ಭಾಳ ಚಿಂತೆ ಇತ್ತು. ನಾ ಬೀಳ್ತೀನಿ ಎಷ್ಟೊತ್ತಿರಿ ಬೀಳ್ತೀನಿ ಈ ಸಲ. ಮೆಹಬೂಬ್ ಅರಬ್ ನಾಮಿನೇಷನ್ ಪಡ್ಕೊಳ್ಲಿಕ್ಕಪ್ಪ ಅಂತಂದ್ರೆ ನಾ ಎಷ್ಟೊತ್ತಿರ ಬೀಳ್ತೀನಿ ಅನ್ನೋದು ನಿಮಗೆ ಖಾತ್ರಿನೂ ಆಯಿತು. ಮತ್ತು ತಮ್ಮ ಏನು ಹಿಂಬಾಲಕರಿದ್ರು ಅವರು ಹೇಳಿದ್ರು. ತಮ್ಮ ರಾಜಕೀಯ ಸಲಹಾಗಾರರು ಏನಿದ್ರು ಅವರಾದರೂ ಹೇಳಿದ್ರು ಶಾಸಕರು ತಮಗೆ ಮೆಹಬೂಬ್ ಅರಬ್ ಅವರಿಗೆ ಏನಾರು ಮಾಡಿ ಅವರಿಗೆ ನಾಮಿನೇಷನ್ ಪಡಿಲಾಕ ಹಚ್ಚಿ ಅಂತ ಅವರಿಗೆ ಸಲಹೆ ಕೊಟ್ಟರು. ಸನ್ಮಾನ್ಯ ಶಾಸಕರಿಗೆ, ಇಂಡಿ ಶಾಸಕರಿಗೆ, ಯಶವಂತರಾಯ ಗೌಡ್ರಿಗೆ. ಅವ್ರಿಗೂ ಅದು ಒಳಗೆ ಭಾಳ ಕಾಡ್ಲಾಕತ್ತಿತ್ತು. ಇವರು ಒಬ್ಬರು ಇತ್ರಪ್ಪ ಅಂದ್ರೆ ನನಗೆ ಸಮಸ್ಯೆ ಆಗ್ತದ ಅಂತನ್ನೋದು ಕಾಡ್ಲಾಕತ್ತಿದ್ರು. ಅದು ಏನಾದ ಯಾರ್ಯಾರಿಗೆ ಹೇಳಿ ಮಾಡಿ ಮುಖಂಡರಿಗೆ ಹೇಳಿ ಅವ್ರಿಗೆ ಏನೇನೋ ಆಶೆ ಕೊಟ್ಟು ಏನೇನು ಮಾಡಿದ್ರು ಮಾಡಿ ಏನದ ಅವರಿಗೆ ತಮ್ಮ ನಾಮಿನೇಷನ್ ಅದ ಮೆಹಬೂಬ್ ಅಣ್ಣ ಅವರಿಗೆ ನಾಮಿನೇಷನ್ ಹಿಂಪಡ್ಲಿಕ್ಕೆ ಹಚ್ಚಿದ್ರು. ತದನಂತರ ಎಲೆಕ್ಷನ್ ಗೆದ್ರು. ಏನೇನಾಯ್ತು ಪಾಪ ಅವರು ಒಂದು ಮೆಹಬೂಬ್ ಅಣ್ಣವ್ರ ಬಗ್ಗೆ ಪರಿಚಯ ಏನು ಹೇಳ್ಬೇಕಪ್ಪ ಅಂದ್ರೆ, ಒಂದು ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಇವತ್ತಿನ ಮಟ್ಟಿಗೆ ಅವರು ಇಂಡಿಯಲ್ಲಿ ಸನ್ಮಾನ್ಯ ಶಾಸಕರ ಬಗ್ಗೆ ಏನೇ ಭಾಳ ಮನದಾಳದ ಮಾತು ಹೇಳಿದ್ರು. ಭಾಳ ನೋವಿಂದ ಹೇಳಿದ್ರು. ನನಗೆ ಭಾಳ ಖರಾಬ್ ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ ಅವರು ಒಂದು ಮುಸಲ್ಮಾನ ಸಮಾಜದ ಆಗಿ ಮತ್ತು ಎಲ್ಲರೂ ಸೇವೆ ಮಾಡಿರೋರು. ಬಹಿರಂಗವಾಗಿ ಹೇಳಿದ್ರು ನಾ ಎಲ್ಲ ಸಮಾಜಕ್ಕೆ ಸೀಮಿತ ಇದ್ದೀನಿ, ನಾ ಎಲ್ಲ ಸಮಾಜದ ಜೊತೆ ಕೆಲಸ ಮಾಡ್ತೀನಿ ಅಂತ. ಆದರೆ ನನಗೆ ನೋವೇನಾಗಿದ್ದಪ್ಪ ಅಂತಂದ್ರೆ, ಒಂದು ಮುಸಲ್ಮಾನ ಸಮಾಜದವ್ರಿಗೆ ತಾವು ಮಲತಾಯಿ ಧೋರಣೆ ಮಾಡಾಕತ್ತೀರಿ ಶಾಸಕರು ಅಂತ ನನಗೆ ಅನ್ನಿಸ್ತು. ನಾನು ಒಂದು JDS ಪಕ್ಷದಾಗಿದ್ದೀನಿ, ಆದ್ರೆ ನಾ ಹೇಳಬಾರ್ದು, ಆದ್ರೆ ಹೇಳಕತ್ತೀನಿ. ಭಾಳಷ್ಟು ಮಂದಿ ನನಗೆ ಹೇಳಿದ್ರು. ಅವ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆ ತೆಗಿಲಾಕ ಒಂದವ್ರ ಅಪೇಕ್ಷೆ ಇತ್ತು. ನಾನು ಶಾಸಕರಾಗಬೇಕು, ನಾ
ನಾಮಿನೇಷನ್ ಮಾಡಿ ನಾ ಶಾಸಕರಾಗಬೇಕು ಇಂಡಿ ಅಂತ ಅನ್ನೋದು ಅಲ್ಲಿ ನಾಮಿನೇಷನ್ ಮಾಡಿದ್ರು. ಅದು ಏನೇನೇ ಮಾಡಿ ಅದಕ್ಕೆ ಷಡ್ಯಂತ್ರ ಮಾಡಿ ಅವ್ರಿಗೆ ತೆಗೆಸ್ ಬಳಕ ತಾವು ಗೆದ್ದ ಬಳಕ ಕಮಿತ ಅವ್ರಿಗೆ ಮಾನ ಅವ್ರಿಗೆ ಏನು ಮಾನ ಕೊಡಬೇಕು, ಅದು ಸನ್ಮಾನ ಕೊಡಬೇಕು, ಅದು ಕೊಡಬೇಕಿತ್ತು. ಅದು ಬಹುತೇಕ ತಮ್ಮಲ್ಲಿ ಅದು ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ತಾವು ಮುಸಲ್ಮಾನರಿಗೆ ಒಂದು ಬೇರೆ ಟ್ರೀಟ್ಮೆಂಟ್ ಮಾಡ್ತೀರಿ. ಯಾಕಪ್ಪ ಅಂದ್ರೆ ಅವರೆಲ್ಲ ಮುಸಲ್ಮಾನ ಸಮಾಜದವ್ರಿಗೆ ನೀವೆಲ್ಲರೂ ಏನು ಮಾಡ್ತೀರಿಪ್ಪ ಅಂದ್ರೆ ಮರ್ಗೂರು ಫ್ಯಾಕ್ಟ್ರಿ ಕರೆದು ಏನದ ಅವ್ರ ಬಗ್ಗೆ ಏನೇನು ಹೇಳ್ಬೇಕು ಅಲ್ಲೇ ಹೇಳಿ ಅಲ್ಲೇ ಕಳಿಸ್ಬಿಡ್ತೀರಿ. ಮತ್ತು ಬೇರೆದವ್ರಿಗೆ ಯಾರಿಗಾರೆ ನೀವು ಭೇಟಿ ಆಗ್ಬೇಕಂದ್ರೆ ಅವ್ರಿಗೆ ಬೇರೆ ಸ್ಥಾನ ಹೇಳ್ತೀರಿ, ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ. ಇವತ್ತು ಭಾಳ ನೋವಿನ ಸಂಗತಿ. ಪಾಪ ನಿಮ್ಮ ಬಗ್ಗೆ ದುಡ್ದವ್ರಿಗೆ ನೀವು ಅಷ್ಟು ಇದು ಮಾಡ್ತೀರಪ್ಪ ಅಂತಂದ್ರೆ ನಮ್ಗೆ ಭಾಳ ನೋವಾಗ್ತೈತಿ. ಮಹಬೂಬಣ್ಣ ಅವ್ರ ಬಗ್ಗೆ ನನ್ಗೆ ಭಾಳ ನೋವಾಯ್ತು. ಯಾಕಂದ್ರೆ ಅವರು ಒಂದು ಸಮಾಜಕ್ಕೆ ಸೀಮಿತ ಇಲ್ಲ, ಒಂದು ಒಳ್ಳೆ ಲೀಡರ್ ಅವರು, ನನ್ಗೆ ಗೊತ್ತದ. ಮತ್ತು ನಿಂಬಲ್ಲಿ ಇರ್ಬೇಕಂದ್ರೆ ನಿಂಬಲ್ಲಿ ಶಾಸಕರ ಬಳಿ ಇರ್ಬೇಕಂದ್ರೆ ನೀವು ಹೇಳ್ದಂಗೆ ಕೇಳಬೇಕು, ಅಂಥವ್ರು ನೀವು ಇಡೋರು. ಮತ್ತು ಲೀಡರ್ಶಿಪ್ ಯಾರ ಬಳಿ ಲೀಡರ್ಶಿಪ್ ಐತಿ, ಯಾರ ಬಳಿ ಲೀಡರ್ಶಿಪ್ ಕೆಪಾಸಿಟಿ ಐತಿ, ಅವ್ರಿಗೆ ತಾವು ಒಟ್ಟೆ ಸಪೋರ್ಟ್ ಮಾಡಲ್ಲ. ನಾ ಅವಾಗೇ ಹೇಳಿದ್ದೆ, ನಾನು ಶಾಸಕರು ನಮ್ಮ ಪರವಾಗಿಲ್ಲ, ಆದ್ರೆ ಮಾತಾಡ್ತಾರೆ. ನಮ್ಮ ಮುಸಲ್ಮಾನ್ ಸಮಾಜದಿಂದ ನಂಗೆ ಭಾಳ ಇದಾಯಿತು, ಅವರಿಂದ ನಾ ಗೆದ್ದಿನಂತ ಹೇಳ್ತೀರಿ. ಅದು ಹ್ಯಾಂಗೆ ಹೇಳ್ತೀರಿ ನನಗೆ ಗೊತ್ತಿಲ್ಲ, ಆದ್ರೆ ಹೇಳ್ತೀರಿ, ಮಂದ್ಯಾಗ ಹೇಳ್ತೀರಿ. ಆದ್ರೆ ಸಂಧ್ಯಾಗ ಏನದ ಮುಸಲ್ಮಾನರ ಬಗ್ಗೆ ವೈಯಕ್ತಿಕವಾಗಿ ತಮಗೆ ಕಾಳಜಿ ಇಲ್ಲ. ಕಾಳಜಿ ಇದ್ರ ಸನ್ಮಾನ್ಯ ಶಾಸಕರೇ, ತಾವು ಕಾಳಜಿ ಇದ್ರೆ ಈಗ ನಮ್ಮ ಮೊನ್ನೆ ರೀಸೆಂಟ್ಲಿನೇ ಮತ್ತು ಮುಸಲ್ಮಾನರಿಗೆ ಒಂದು ಶಾಕ್ ಕೊಟ್ರಿ. ನೀವು ಏನು ಶಾಕ್ ಕೊಟ್ರಿಯಪ್ಪ ಅಂತಂದ್ರೆ ಜಾವೀದ್ ಮೊಮಿನ್ ಅಂತ ಅವರು ತಾವು ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರಿ. ಒಳ್ಳೆಯವರು ಪಾಪ ಅವರು, ಅವ್ರ ಬಗ್ಗೆ ನಾ ಏನು ಹೇಳಲ್ಲ. ಮಾಡಿದ್ರಿ, ಏನೋ ಭಾಳಷ್ಟು ಅವ್ರ ದಿವಸ ಅವರು ಕೆಲಸ ಮಾಡಿದ್ರು. ಅದು ನಿಮ್ಮ ಪಾರ್ಟಿ ಬಿಟ್ಟು ವಿಷಯ, ವೈಯಕ್ತಿಕವಾಗಿ ನಾ ಹೇಳಬಾರ್ದು. ಆದ್ರೆ ಬಹಳಷ್ಟು ನಮ್ಮ ಸಮಾಜದವ್ರು ನನಗೆ ಹೇಳಿದ್ರು, ಅಣ್ಣಾಜಿ ನಮ್ಮ ಜಾವೀದ್ ಅಣ್ಣವ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷದಿಂದ ತೆಗ್ದಾರ, ಅದು ನನಗೆ ಭಾಳ ನೋವಾಗೈತಿ, ಶಾಸಕರಿಗೆ ಹೇಳೋರು ಯಾರೂ ಇಲ್ಲ ಅಂತ ಹೇಳಿದ್ರು. ನಾ ಏನು ಮಾಡಲಪ್ಪ, ನಾ ಬೇರೆ ಪಕ್ಷದವ ಇದ್ದೀನಿ, ನಾ ಏನು ಹೇಳಕ್ಕೆ ಬರ್ತದ ಅಂತ ಹೇಳಿದೆ. ಆದ್ರೆ ಇವತ್ತಿನ ಮಟ್ಟಿಗೆ ನಾ ಹೇಳಬಾರ್ದು ಅಂದ್ರೂ ಹೇಳಕತ್ತೀನಿ. ಇದು ಎಲ್ಲೇ ಮುಸಲ್ಮಾನ್ ಸಮಾಜದವರಿಗೆ ನೋವಾಗಿದೆ. ಯಾಕಂದ್ರೆ ಭಾಳಷ್ಟು ದಿವಸ ಏನದ ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮುಸಲ್ಮಾನರಿಗೆ ಭಾಳಷ್ಟು ಸೀಮಿತ ಇತ್ತದು. ಮಹಬೂಬಣ್ಣವರಾದರು, ಜಾವೀದ್ ಅಣ್ಣವರಾದರು, ಇಲಿಯಾಸ್ ಅಣ್ಣವರಾದರು, BG ಚೌಧರಿ ಸರ್ ಅವರಾದರು, ಅವರೆಲ್ಲರೂ ಇದ್ದಾಗ ತಾವೆಲ್ಲರೂ ಶಾಸಕರಾಗಿರಿ. ಅವ್ರ ಕೃಪೆಯಿಂದ ತಾವು ಇವತ್ತಿನ ದಿವಸ ಶಾಸಕರಾಗಿರಪ್ಪ ಅಂದ್ರೆ ಮುಸಲ್ಮಾನರ ಆಶೀರ್ವಾದದಿಂದ, ಮುಸಲ್ಮಾನರ ಕೃಪೆಯಿಂದ. ಯಾಕಪ್ಪ ಅಂದ್ರೆ ನಿಮ್ಗೆ 90% ಓಟ್ ಏನದ ಮುಸಲ್ಮಾನರು ಹಾಕಿದ್ದಾರೆ ಶಾಸಕರೇ. ಬಹುತೇಕ ತಾವು ಶಾಸಕರಾದ ಬಳಿಕ ಹೊಟ್ಟೆ ಬಿಟ್ಬಿಟ್ರಿ ಮುಸಲ್ಮಾನರು ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಆ ಪಾಪ ಜಾವೀದ್ ಅವರಿಗೆ ತೆಗೆದ್ರಿ. ಇವತ್ತಿನ ದಿವಸ ನಾ ಎಲ್ಲ ಮುಸಲ್ಮಾನರಿಗೆ ಹೇಳಕತ್ತೀನಿ ಮತ್ತು ಬೇರೆ ಮತಕ್ಷೇತ್ರ ಜನರಿಗೆ ಹೇಳ್ತೀನಿ, ಶಾಸಕರ ಮೈಂಡ್ಸೆಟ್ ಹೇಗದಪ್ಪ ಅಂದ್ರೆ ಒಬ್ಬರು ಬ್ಲಾಕ್ ಕಾಂಗ್ರೆಸ್ ತೆಗಿಬೇಕಪ್ಪ ಅಂದ್ರೆ ಒಂದು ಮಹಬೂಬಣ್ಣ ಅವರು ಅವರು ಜಾವೀದ್ ಅವರ ಮಾವ ಖಾಸ ಮಾವ ಅವರು ಒಂದು ಕಡೆ ಏನದ ಒಂದು ಕಡೆ ಏನದಪ್ಪ ಅಂದ್ರೆ ಮಹಬೂಬ್ ಅರಬ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ಸಿಂದ ಸನ್ಮಾನ್ಯ ಶಾಸಕರು ತೆಗಿತಾರ ಮತ್ತು ಅವ್ರೇನ ನಾವು ರಾಜೀನಾಮೆ ಏನು ಕೊಡ್ತಾರ ಅಂತ ಹಿಂಗೆ ಕೇಳಿದ್ದೆ ನಾನು. ಆಯ್ತು, ತೆಗಿತೀರಿ, ಭಾಳ ಚಲೋ ಆಯ್ತು. ಅದೇ ಒಂದು ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಅವರ ಅಕ್ಕನ ಮಗನಿಗೆ ಅಂದ್ರೆ ಜಾವೀದ್ ಅವರಿಗೆ, ಸ್ವಂತ ಅಕ್ಕನ ಮಗನಿಗೆ ಜಾವೀದ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಚಂದಾಗಿ ಅವರು ಮುಸಲ್ಮಾನರಿಗೆ ಮತ್ತು ಅಲ್ಲಿದಲ್ಲಿ ಜಗಳ ಹಚ್ಬಿಡುದು, ಅಲ್ಲಿದಲ್ಲಿ ಅವ್ರದೇ ಬಡ್ಡಿ ಒಳಗೆ ಜಗಳ ಹಚ್ಬಿಡೋದು, ಮತ್ತೆ ಹೊರಗೇನಿಲ್ಲ. ನಾ ಯಾವಾಗ ಹೇಳಿನದು, ಒಂದು ಕಡೆ ಮಾವನವ್ರಿಗೆ ನೋವು ಕೊಡ್ತಾರೆ, ಮತ್ತೊಂದು ಕಡೆ ಎಳೆಯರಿಗೆ ಏನದ ಅವ್ರಿಗೆ ಅಧ್ಯಕ್ಷ ಮಾಡಿ ಮುಂದುವರಿಸ್ತಾರೆ. ಆಯ್ತು, ಬರೋಬ್ಬರಾಯ್ತು. ಅದ್ರ ಬಗ್ಗೆ ನಾ ಹೇಳಲ್ಲ, ನಿಮ್ಮ ವೈಯಕ್ತಿಕವಾಗಿ ಅದು ಎಲ್ಲಿ ನಾ ರಾಜಕೀಯ ಮಾಡ್ತೀನಿ, ನನಗೆ ಗೊತ್ತದ ನೀವು ಏನು ಆಟ ಆಡ್ತೀರಿ ಅನ್ನೋದು. ಸನ್ಮಾನ್ಯ ಇಂಡಿ ಶಾಸಕರೇ, ಅದರ ಜೊತೆಯಲ್ಲಿ ಇವತ್ತಿನ ದಿವಸ ನಾನು ಬಹಳ ನೋವಿಂದನೂ ಹೇಳಬೇಕಾಗ್ತದ. ತಾವು ಗೆಲ್ಲಬೇಕಂದ್ರೆ ಅದರ ಜೊತೆಯಲ್ಲಿ ಒಂದು ದೊಡ್ಡ ಕೈ ಯಾವುದಪ್ಪ ಅಂದ್ರೆ ನಮ್ಮ ಮಾವನಾದ ಜಟ್ಟಪ್ಪಣ್ಣ ರವಳಿಯವರು. ಅವರು ತಮ್ಮ ಜೊತೆ ಇರ್ಲಿಕ್ಕಂದ್ರೆ ತಾವು 101% ತಾವು ಸೋಲಿತಿದ್ರಿ ಸನ್ಮಾನ್ಯ ಶಾಸಕರೇ.
ಜಟ್ಟಪ್ಪ ಮಾಮ ರವಳಿಯವರು ತಮ್ಮ ಜೊತೆ ಇದ್ದಾಗಲೇ ತಾವು ಗೆದ್ದಿರಿ. ತಾವು ಗೆದ್ದಿದ್ದ ಅಂತರ ಏನಾದ್ರು ಗೊತ್ತೇನು? 7,000-8,000. ಆ ಹಾಲಮತ ಸಮಾಜಕ್ಕೆ ತಾವು ಎಲ್ಲೆಲ್ಲೆಲ್ಲೆ ನಿಂತು ಬೈದಿರಿ. ಒಂದು ಇದರೊಳಗೆ ಸನ್ನಿವೇಶದಲ್ಲಿ ಸಾತಲ್ಗಾಂವ್ ಮಸೀದಿಯಲ್ಲಿ ಆ ಸಮಾಜಕ್ಕೆ ಏನೇನೇ ಬೈದಿರ್ತಾವ. ಆ ಸಮಾಜದ 3ನೇ ಸಲನೂ ತಾವು ಶಾಸಕರಾಗಿರಪ್ಪ ಅಂದ್ರೆ ಅದೇ ಸಮಾಜದ ಊಟದಿಂದ ಆಗಿರಿ, ಅದೇ ಸಮಾಜದ ಕೃಪೆಯಿಂದ ಆಗಿರಿ, ಅದೇ ಸಮಾಜದ ಎಲ್ಲರೂ ಕೂಡಿ ತಮ್ಗೆ ಓಟ್ ಹಾಕಿದಾಗ ಅದೇ ಸಮಾಜದವರು, ಹಾಲ್ಮತ ಸಮಾಜದವ್ರು ತಮ್ಮ ಕೆಲವೊಂದು ಓಟ್ ಕಮಿತಿ ನಿಮ್ಗೆ ಓಟ್ ಗೆಲ್ಲಲಿಕ್ಕೆ ಎಷ್ಟು ಸಾಧ್ಯ ಅದಾವ ಅಷ್ಟು ಓಟ್ ಕೊಟ್ಟಿದ್ದಾರೆ ತಮ್ದವರು. ಆ ಸಮಾಜಕ್ಕೆ ತಾವು ಏನದ ಹಾಲ್ಮತ ಸಮಾಜಕ್ಕೆ ತಾವೇನದ ಒಂದು ಸಾತಲ್ಗಾಂವ್ ಮಸೂತಿಯಲ್ಲಿ ನಿಂತು ಬೈತೀರಿ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರಂತ. ಆ ಹಾಲ್ಮತ ಸಮಾಜದ ಕೈಕಾಲ ತೊಳೆದು ನೀರು ಕುಡಿದ್ರು ಕಡಿಮೆ ಆದ ಒಂದು. ಮತ್ತೊಂದು ಅದರ ಜೊತೆಯಲ್ಲಿ ಮುಸಲ್ಮಾನ್ ಸಮಾಜದ ಓಟನ್ನು ತಾವು 90% ಅಬವ್ ಓಟ್ ತಗೊಂಡ್ರಿ ಸಾಹೇಬ್ರೆ. ತಗೊಂಡ್ರಿ ಅವರಿಗೆ ತಗೊಂಡೇನದ ಅವರಿಗೆ ಎಲ್ಲರಿಗೂ ನೋವು ಮಾಡ್ರಿ ನೀವು. ಅವ್ರಿಗೆ ಏನು ಉದ್ಧಾರ ಮಾಡಿಲ್ಲ ಮುಸಲ್ಮಾನರಿಗೆ. ಅವ್ರ ಬಳಿ ರೋಜ್ಗಾರ್ ಇಲ್ಲ, ರೋಜ್ಗಾರ್ ಕಿತ್ಕೊಂಡ್ರಿ. ಏನೇ ಸಣ್ಣ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿತ್ತು, ಅದು ಸುಮ್ಮ ಹೆಸರಿಗಾಗಿತ್ತು, ಅದನ್ನೂ ಕಿತ್ಕೊಂಡ್ರಿ. ಈಗ ಮುಸಲ್ಮಾನರಿಗೆ ಏನ್ ಮಾಡಕತ್ತೀರಪ್ಪ ಅಂದ್ರೆ ನೀವು ಮುಸಲ್ಮಾನ್ ಸಮಾಜಕ್ಕೆ ನಮ್ಮ ಮುಸಲ್ಮಾನ್ ಸಮಾಜದಲ್ಲಿ ಉದ್ಯೋಗ ಏನದಾವಪ್ಪ ಅಂದ್ರೆ ಒಂದು ಬಾಳೆಕಾಯಿ ಅಂಗಡಿ, ಪಂಚರ್ ಅಂಗಡಿ, ಪಾನ್ ಅಂಗಡಿ, ಮತ್ತೇನದ ಅಲ್ಲೆಲ್ಲಿ ಏನದ ಹೋಟೆಲ್ಗಳದಾವ, ಅಷ್ಟೇ ನಡ್ಸ್ಕೊಂಡು ಹೊಂಟಾರವರು. ಅದೂ ತಾವು ಅವರಿಗೆ ಚಂದಾಗಿ ಮಾಡ್ಕೊಂತಿಲ್ಲ, ಕೊಡಕತ್ತಿಲ್ಲ. ಯಾಕೆ ಕೊಡಕತ್ತಿಲ್ಲಪ್ಪ ಅಂದ್ರೆ ತಮ್ಗೆ 90% ಓಟ್ ಕೊಟ್ಟು ತಾವು ಗೆಲ್ಸಾರಲ್ಲ, ಅದು ತಪ್ಪು ಮಾಡಿದ ಕಾರಣಕ್ಕಾಗಿ ಅವ್ರಿಗೆ ಮಾಡ್ಕೊಂತಿಲ್ಲಾಕ ಬಿಡಲಾಕತ್ತಿಲ್ಲ ತಾವು. ಉದಾಹರಣೆಗಾಗಿ ಈಗ ಬಸ್ ಸ್ಟ್ಯಾಂಡ್ ಬಳಿ ಕೆಲವೊಬ್ರು ಭಾಗವಾನ್ರು ಬಾಳೆಕಾಯಿ ಗಾಡಿ ಹಚ್ತಾರ. ಭಾಗವಾನ್ರಾಗ್ಲಿ ಮತ್ತೆಲ್ಲ ಸಮಾಜದವ್ರು, ಹಾಲ್ಮತ್ ಸಮಾಜದವ್ರು ಎಲ್ಲರೂ ಅಲ್ಲಿ ಮಾಡ್ಕೊಂಡು ತಿಂದವ್ರು, ಎಲ್ಲ ಸಮಾಜದವ್ರು ವಿಶೇಷವಾಗಿ ಭಾಗವಾನ್ರತ್ತೆಲ್ಲ ಎಲ್ಲ ರೈತರು ಬರ್ತಾರೆ. ಅಲ್ಲಿ ಬಂದೇನದ ಅಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಜನರು ಬರ್ತಿರ್ತಾರೆ. ಅಲ್ಲಿ ಮಗ್ಗಲ್ ಕೂತೇನದ ಅವರು ಕಾಯಿಪಲ್ಯ ಮಾರ್ತಾರೆ, ಬಾಳೆಹಣ್ಣು ಮಾಡ್ತಾರೆ, ಶೇಬು ಗೀಬು ಎಲ್ಲ ಮಾರ್ತಿರ್ತಾರೆ. ಅಂಥವ್ರಿಗೆ ತೊಂದರೆ ಕೊಡ್ತಾರೆ. ಒಂದು ಡಿಪಾರ್ಟ್ಮೆಂಟ್ದವ್ರು ಬಂದೇನದ ತೊಂದರೆ ಮಾಡ್ತಾರೆ. ಅವ್ರಿಗೆ ಏನು ತೊಂದರೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಕುಂದರಬೇಡ್ರಿ, ಅಲ್ಲಿ ಕುಂದರಬೇಡ್ರಿ ಅಂತ ಹೇಳ್ತಾರೆ. ಅವ್ರು ಹೇಳುವ ಕರ್ತವ್ಯ ಅದು. ಯಾಕಂದ್ರೆ ಟ್ರಾಫಿಕ್ ಆಗ್ತಿತ್ತಪ್ಪ ಅಂದ್ರೆ ಹೇಳಿ, ಅದಕ್ಕೆ ನಾನು ಅವ್ರ ಪರವಾಗಿ ಅದೀನಿ, ಇಲ್ಲ ತಮಗಿಲ್ಲ. ಆದರೆ ಅವರು ಹೊಟ್ಟಿ ಪಾಡಿಗೆ ಮಾಡ್ಕೊಂತಿಲ್ಲ ಕುಂದಿರ್ತಾರಪ್ಪ ಅಂದ್ರೆ ಅವ್ರಿಗೆ ಸಹಕರಿಸ್ರಿ. ಇಲ್ಲಿ ಕುಂದರಬೇಡ್ರಿ, ಅಲ್ಲಿ ಕುಂದ್ರಿ, ಟ್ರಾಫಿಕ್ ಆಗ್ತದೆ, ಇಲ್ಲಿ ಮಾಡಬೇಡ್ರಿ, ಬೇರೆದವ್ರಿಗೆ ತೊಂದರೆ ಆಗ್ತದೆ, ಹಂಗೆ ಮಾಡಬೇಡಿ ಅಂತ ಅವ್ರಿಗೆ ತಿಳಿ ಹೇಳೇನ ಮತ್ತೊಬ್ರಿಗೆ ಮತ್ತೊಂದು ಕಡೆ ಕುಂಡ್ರಿಸಿ ಅವ್ರಿಗೆ ಸಹಕಾರ ಮಾಡ್ರಿ. ಯಾಕಂದ್ರೆ ಒಬ್ಬ ರೋಡಿನ ಮ್ಯಾಗ ದುಡಿಯವೇನ್ ಇರ್ತಾನಲ್ಲಪ್ಪ, ಅವ್ರ ನೋವು ಏನಿರ್ತದ ಗೊತ್ತೇನು? ಅವ್ರ ಮನ್ಯಾಗ 8 ಮಂದಿ ಕೂತು ತಿನ್ನೋರು ಇರ್ತಾರ. ಅವ್ರ ಮನ್ಯಾಗ ಹುಡುಗರು ಸಾಲಿಗೆ ಹೋಗ್ತಿರ್ತಾರ, ಸಾಲಿ ಫೀಸ್ ಕಟ್ಟಬೇಕು. ಮನ್ಯಾಗ ಒಂದು 70-80 ವರ್ಷದಿಂದ ಮುದುಕರು ಇರ್ತಾರ. ಅಂಥವ್ರಿಗೆ ಹೋಗಿ ಉಪಜೀವನ ಮಾಡ್ಕೊಂಡು ಏನದ ಅವ್ರಿಗೆ ಊಟ ಮಾಡಿಸ್ತಾರ ಹೋಗಿ. ಅಂಥವ್ರಿಗೆ ಏನಾಗ್ತದ, ಕೆಲವೊಬ್ರು ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನ್ ಮಾಡ್ತಾರೆ ಗೊತ್ತೇನು? ಅವ್ರ ತಕಡಿ ಒಯ್ದು ಕೊಡುವುದು, ಅವ್ರಿಗೆ ಕಾಡ್ಸೋದು, ಅವ್ಯಾಪ್ತ ಶಬ್ದದಿಂದ ಬಯೋದು. ಎಲ್ಲಿ ನ್ಯಾರಿ ಸನ್ಮಾನ್ಯ ಶಾಸಕರೇ, ನಿಮ್ಮ ಶಾಸನದಲ್ಲಿ, ನಿಮ್ಮ ಶಾಸಕ ಇದ್ದಲ್ಲಿ ಬಡವರು ಬಗ್ರು ಏನದ ಮಾಡ್ಕೊಂಡು ತಿನ್ಬೇಕು, ಅವರು ಶಾಶ್ವತ ಆಗಿರ್ಬೇಕು. ತಮ್ಮ ಬೆನ್ನ ತಾವು ಏನು ಚಪ್ಪರ್ಸ್ಲಾಕತ್ತಿರಲ್ಲ, ನಾ 7,000 ಕೋಟಿ ತಂದೇನದ ನಾ ಅಭಿವೃದ್ಧಿ ಮಾಡಕತ್ತೀನಿ, ಇಂಡಿಯಾ ಅಭಿವೃದ್ಧಿ ಮಾಡಕತ್ತೀನಿ ಅಂತ ಹೇಳಕತ್ತೀರಿ. ಇದೇ ನಾ ನಿಮ್ಮ ಅಭಿವೃದ್ಧಿ ಮಾಡೋದು ಸನ್ಮಾನ್ಯ ಶಾಸಕರೇ? ಬಡವರಿಗೆ ಕಾಡೋದು, ಬಡವರಿಗೆ ಮತ್ತೊಬ್ಬರ ಕಡೆಯಿಂದ ಹಚ್ಚಿ ಬಯಸೋದು, ಬಡವರಿಗೆ ಮಾಡ್ಕೊಂಡು ತಿನ್ನೋರು ಕುಡಿಯೋದು, ಇದೇ ನಿಮ್ಮ ಶಾಸಕ ಇದೇ ನಿಮ್ಮ ಅಭಿವೃದ್ಧಿ ಮಾಡೋದು? ಬಡವರಿಗೆ ಹೊಟ್ಟಿ ಮ್ಯಾಗ ಕಾಲು ಕೊಡೋದು, ಇದೇ ನಿಮ್ದೇನ್ರ ಶಾಸಕರು? ಇದೇ ಅದ ನಿಮ್ದು ಅಭಿವೃದ್ಧಿ? ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ತಮಗೆ. ನಾನು ಬಹಳಷ್ಟು ಮಂದಿ ಅಯ್ಯೂಬ್ ನಾಟಿಕರ ಶಾಸಕರ ಬಗ್ಗೆ ವಿರೋಧ ಹೇಳ್ತಾನತ್ತ ಬಹಳಷ್ಟು ಮಂದಿಗೆ ಇದು ಅದ. ತಮ್ಮೆಲ್ಲರಿಗೆ ಕೈ ಜೋಡಿಸೈತಿ. ನಾನು ಇದ್ದಂಗೆ ಹೇಳ್ತೀನಿ, ಇದ್ದಂಗೆ ಹೇಳಿದ್ರೆ ಏನ್ ಅನಿಸ್ತದಲ್ಲ, ಇದರ ಪರಿಣಾಮ ಏನಾಗ್ತದ ನನಗೂ ಗೊತ್ತದ. ವಿರೋಧ ಹೇಳಕತ್ತೀನಿ ಅಂದ್ರೆ ಅದಕ್ಕೆ ಪರಿಣಾಮನೂ ನನಗೆ ಸಹಿಸ್ಕೋತೀನಿ. ನಾನು ಸರಳಿಲ್ಲ.
ನಾನು ಒಂದು ಕಾಲಕ್ಕೆ ಜೈಲಿಗೆ ಹೋಗಿ ಬಂದೀನಿ, ದರ್ಗಾ ಜೈಲ್ ನೋಡಿ ನನಗೆ ಅನುಭವ ಆದದು, ನಾ ಈ ಮುಂದೆ ಏನಾಗ್ತದೆ ಅನ್ನೋದು. ಅದಕ್ಕೆ ವಿರೋಧ ಮಾಡೋ ಶಕ್ತಿನೂ ದೇವರು ಕೊಟ್ಟ ನನಗೆ. ನಾವಿವತ್ತು ಹೇಳಲ್ಲ ಇದು, ಅದು ಸಾಮಾನ್ಯ ಶಾಸಕರಿಗೂ ಗೊತ್ತದ. ಶಾಸಕರೇ, ಒಂದು ಟಮಟಮದವರು ಅಲ್ಲಿ ನಿಂತು ಮಾಡ್ಕೊಂಡು ತಿನ್ಬೇಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಆಫೀಸರ್ ಬಂದು ಏನದ ಸುಮ್ಮನೆ ಅವ್ರು ಹಿಡ್ಕೊಂಡು ಹೋಗಿ ಏನದ ಅವ್ರಿಗೆ ದಂಡ ತೊಗೊಂಡು 500 ರೂಪಾಯಿ ತಗೋತಾರ ಅವ್ರ ಕಡೆಯಿಂದ. ತೊಗೊಂಡ್ರೆ ತೊಗೊಳಕ ಆ ಟಮಟಮದಂದು ನನಗೆ ಏನು ಹೇಳೋದು ಗೊತ್ತೇನ್ರಿ? ಅಣ್ಣವ್ರು ನಮ್ಮಿಂದ ಯಾರು ಇಲ್ರಿ, ನಾವು ಯಾರಿಗೆ ಹೇಳ್ಬೇಕು? ನಾ 500 ರೂಪಾಯಿ ಕೊಟ್ಟು ಬಂದೇವ್ರಿಗೆ. ನಮ್ಮ ಮನ್ಯಾಗ ನಮ್ಮ ಮುದುಕರು, ಒಂದು ಮುದುಕಿ ಅದ, ಒಂದು ಮುದುಕ ಅದ, ನಮ್ಮ ಇಬ್ರು ತಾಯಿ ತಂದೆ ಅದಾರ, ಇಬ್ಬರು ಮಂದಿ ನಮ್ಮ ಏನದ ಅಣ್ಣತಮ್ಮರ ಅದಾರ, ಒಬ್ರು ಏನ ಮನ್ಯಾಗ ಸಾಲಿಗೆ ಹೋಗ್ತಾರ. ಅವ್ರಿಗೆ 500 ರೂಪಾಯಿ ಕೊಟ್ಟೆ ನಾನು. ನನಗೆ ಬಹಳ ಕಳಕಳಿ ಆಯ್ತು. ನಾ ಏನ್ ಮಾಡ್ಲೇನ ಅಂತ ನನ್ನ ಮುಂದೆ ಕಣ್ಣೀರಾಗಿ ಅತ್ತ ನನ್ನ ಮುಂದೆ ಹೇಳ್ದವ. ನನಗೆ ಇಷ್ಟು ಖರಾಬ್ ಅನ್ನಿಸ್ತು. ತೊಗೊಂಡ್ರ ತಗೊಳಕ ರೊಕ್ಕ ಯಾರಿಗಾರ ತೊಗೊಂಡ್ರ ತಗೊಳಕ ಇದು ವಿಚಾರ ಮಾಡಿ ಸನ್ಮಾನ್ಯ ಇವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು, ನಮ್ಮ ಪೇಜ್ ಅವ್ರು ಹೇಳ್ತೇನೆ, ಎಲ್ಲರಿಗೂ ನಾವು ಇರೋದಿಲ್ಲ. ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ತಾವು ಇದ್ದೀರಿ ಅಂದ್ರೆ ನಾವೆಲ್ಲರೂ ತಮ್ಮ ಸಂರಕ್ಷಣೆ ಮಾಡಕತ್ತೀರಿ. ನೀವು ಎಲ್ಲಾ ಡಿಪಾರ್ಟ್ಮೆಂಟ್ದಾಗ ಎಲ್ಲರೂ ಸುಮಾರು ಅಂತ ಹೇಳಲ್ಲ, ಬಹಳಷ್ಟು ಮಂದಿ ದೇವರಸ್ಥ ಮಂದಿ ದೇವರಂಗ ಅದಾರ ಅಲ್ಲಿ ಮಂದಿ. ದೇವ್ರ ಬಲ್ಲಿ ಅವ್ರ ಬಲ್ಲಿ ಮಾನವೀಯತನ ಅದ, ಅವ್ರ ಬಲ್ಲಿ ಕರ್ತವ್ಯ ಏನದ ಆದ. ಆದ್ರೆ ಕೆಲವೊಬ್ರು ನಿನ್ನೆ ನೋಡಬೇಕು, ನನಗೆ ಭಾಳ ಕಣ್ಣೀರು ಕಪಾಳಿಗೆ ಬಂದ್ರು. ಆ ಟಮಟಮದವ ಒಂದು ಗಾಡಿ ಏನಾದ್ರು ತಗೋಬೇಕಪ್ಪ ಅಂತಂದ್ರೆ ಒಂದು ಫೈನಾನ್ಸ್ ದಿನ ಟಮಟಮ್ ತಗೊಂಡಿರ್ತಾನೆ, ಅದಕ್ಕೆ ಒಂದು ಕಂತು ಇರ್ತದ, ಅದು ಕಂತು ತುಂಬ್ತಾನೆ. ಮನ್ಯಾಗ ಏನದ ಇದು ತಗೊಂಡಿರ್ತಾರ, ಅದು ಏನೋ ತಗೋತಾರಲ್ಲಿ ಮನ್ಯಾಗ ಹೆಣ್ಮಕ್ಳು ಕುಟ್ಕೊಂಡದು ಅದು ತಗೋತಾರ. ಅದು 2 ದಿವ್ಸಕ್ಕೆ ನಮಗೆ ಕೊಡ್ಬೇಕು, ಅದು ಕೊಡ್ಬೇಕು, ಮನಿ ಜವಾಬ್ದಾರಿ ಕೊಡ್ಬೇಕು. ಹಿಂಗೇನೇನು ಮಾಡಿ ಹೇಳಿದ್ರೆ ಅವ್ರು ಎಲ್ಲಿ ರೊಕ್ಕ ಕೊಡ್ಬೇಕು? ಸನ್ಮಾನ್ಯ ಶಾಸಕರೇ, ತಾವು ಕೇಳಕತ್ತೀರಿ ಅಂತ ನಾ ಭಾವಿಸ್ತೀನಿ. ನಿಮ್ಮ ನೀವು ಈ ಸಲ 3 ಸಲ ಇಂಡಿ ಮತಕ್ಷೇತ್ರದಲ್ಲಿ ಶಾಸಕರಾದ್ರಿ. ನೀವು ನಿಮ್ಮ ಶಾಸಕ ಇದರೊಳಗ, ನಿಮ್ಮ ಆಡಳಿತದೊಳಗ ಬಡವರು ಬಗ್ಗರಿಗೆ ನ್ಯಾಯ ಸಿಗ್ತಾ ಇಲ್ಲ. ಬಡವರ ಬಗ್ರ ಹೊಟ್ಟಿ ಮ್ಯಾಗ ಏನದ ಒದಿಲಾಕತ್ತೀರಿ ತಾವು. ತಮ್ಮ ಕಣ್ಣುಗಳು ಏನದ, ಈ ಕಣ್ಣುಗಳು ನೆತ್ತಿ ಮ್ಯಾಗ ಬಂದಾವ. 3 ಸಲ ಗೆದ್ದಿ ನನ್ನ ಮುಂದೆ ಯಾರದಾರ ಅಂತ ಅವ್ರ ಶಾಪ್ ತಗೊಂಡ್ರಿ, ಬಡವರದ ಶಾಪ್ ತಗೊಂಡ್ರಪ್ಪ ಅಂದ್ರ, ಬಡವರ ಶಾಪ್ ಹೆಂಗಿರ್ತದಂತ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಶಿಡ್ಲ್ ಇರ್ತದಲ್ರಿ, ಶಿಡ್ಲ ಬಡವರ ಶಾಪ್ ಹೆಂಗಿರ್ತದ ಗೊತ್ತಪ್ಪ ಅಂದ್ರ, ಶಿಡ್ಲ ಏನಿರ್ತದಲ್ಲ ಎಷ್ಟು ಜೋರ್ಲೆ ಗಡಗಡ ಗಡಗಡ ಆಗ್ತದಲ್ಲ, ಬಡವರ ಶಾಪ್ ಏನದ ಅಷ್ಟು ಗಡಗಡ ಅನ್ಕೋತ ಏನದ ಪರಮಾತ್ಮ ಬಳಿ ಹೋಗ್ತದತ್ತ. ಪರಮಾತ್ಮನ ಸಿಂಹಾಸನ ಅಳಗಾಡ್ಸದತ್ತ. ಆ ಸಿಂಹಾಸನ ಅಳಗಾಡ್ಸದ, ಪರಮಾತ್ಮನ ಸಿಂಹಾಸನ ಅಳಗಾಡ್ತಪ್ಪ ಅಂದ್ರ ನೀವು ಮುಂದಿನ ಸಲ ನಿಮ್ಗೆ ನಾ ಹೇಳಲ್ಲ ಈಗ. ಆದ್ರ ತಾವು ಅಭಿವೃದ್ಧಿ ಅಧಿಕಾರ ಅಂತ ನೀವು ತಿಳಿಯಾಕತ್ತಿರಲ್ಲ, ತಮ್ಮ ಅಭಿವೃದ್ಧಿ ಮಾಡಿ, ನನಗೆ ಅದಕ್ಕೆ ಅಗೇನೆಸ್ಟ್ ಇಲ್ಲ. ತಮ್ಮ ಶಾಸನದಲ್ಲಿ ಬಡವರು ಶಾಶ್ವತವಾಗಿ ಉಳಿಬೇಕು, ಬಡವರಿಗೆ ಅನ್ಯಾಯ ಆಗಬಾರದು, ಬಡವರಿಗೆ ನ್ಯಾಯ ಸಿಗಬೇಕು, ಬಡವರ ಕೇಳೋರು ಬೇಕು. ತಾವು ನಾ ಅಭಿವೃದ್ಧಿ ಅಧಿಕಾರ ಅಂತ ತಮ್ಮ ಬೆನ್ನ ತಾವೇ ಇದು ಮಾಡ್ಕೊಳಕತ್ತೀರಿ ಶಾಸಕರೇ, ಮಾಡ್ಕೊರಿ, ಅದಕ್ಕೇನಿಲ್ಲ. ಆದ್ರೆ ಬಡವರಿಗೆ ಅನ್ಯಾಯದಾಗ ಎಲ್ಲಿ ಹೇಳ್ರಿ ನೋಡೋನು? ಬಡವರಿಗೆ ಅನ್ಯಾಯದಾಗ ಹೇಳಿದ್ರಿ. ಈ ಟಮ್ಟಮ್ ಅವ್ನ ಹೇಳಿದೆ ನಾನು, ಅವನ ಪರಿಸ್ಥಿತಿ ಏನದ, ಬಹಳ ಶಾಪ್ ಕೊಟ್ಟ ರೊಕ್ಕ ತಗೊಂಡವ್ರಿಗೆ ಮತ್ತೆ ಇದ್ದ ಶಾಸಕರಿಗೆ. ನಮ್ಗೆ ಹೇಳೋರು ಕೇಳೋರು ಯಾರಿಲ್ರಿ, ನಾವು ಯಾರಿಗೆ ಹೇಳ್ಬೇಕು ಅಂತ ಹೇಳ್ತಾರ ಅವರು. ದೌರ್ಜನ್ಯ ನಡೆದದ, ಬಡವರ ಮ್ಯಾಗ ದೌರ್ಜನ್ಯ ನಡೆದದ. ಬಡವರ ಕಳ್ಕಳಿಗೆ ತೋಳಕ್ ಹೋಗ್ಬೇಡ್ರಿ ಸನ್ಮಾನ್ಯ ಶಾಸಕರೇ. ನಾ ಮೊನ್ನೆ ಆನ್ಲೈನ್ ಲೈವ್ ಬಂದೇನದ ಹೇಳಿದ್ದೆ, ಒಂದು ಫೇಸ್ಬುಕ್ ಮುಖಾಂತರ. ನಾನು ಟಿಪ್ಪು ಸುಲ್ತಾನ್ ಸರ್ಕಲ್ದಲ್ಲಿ ನಟ್ಟು ನಡುವಲ್ಲಿ ಬ್ಯಾರಿಕೇಡ್ ಹಚ್ಚಿದ್ದಾರೆ ಅಂತ ಹೇಳಿದ್ದೆ. ಗೊತ್ತ, ತಮ್ಮ ಗಮನಕ್ಕೆ ಬಂದಿರಬಹುದು. ತಾವು ಅದರ ಮ್ಯಾಗೆ ಸೂಕ್ತವಾಗಿ ಕ್ರಮ ತಗೋತೀರಿ, ಮತ್ತ ಆ ಸಂಬಂಧಪಟ್ಟಿದ ಅಧಿಕಾರಿಗಳಿಗೆ ಕರೆದು ಹೇಳ್ತೀರಿ ಅಂತ ನಾ ಭಾವಿಸಿದ್ದೆ. ಬಹುತೇಕ ಅದನ್ನು ಇನ್ನೂವರೆಗೂ ನೀವು ಮಾಡಿಲ್ಲ. ನೀವು ಮಾಡಿಲ್ಲ, ಎದಕ್ಕೆ ಮಾಡಿಲ್ಲಪ್ಪ ಅಂದ್ರ ಅದು ಮುಸಲ್ಮಾನರ ಅಂಗಡಿಗಳದಾವ, ಅಲ್ಲಿ ಮುಸಲ್ಮಾನರ ಅಂಗಡಿಗಳದಾವ. ಅದಕ್ಕೆ ನೀವೇನದ ಅಲ್ಲಿ ಬ್ಯಾರಿಕೇಡ್ ತೆಗೆದಿಲ್ಲ, ತೆಗಿಬೇಡ ಅಂತ ಹೇಳಿರಿ ಅಂತ ನನಗೆ ಭಾವಿಸ್ತೇನೆ ನಾನು. ಯಾಕಪ್ಪ ಅಂದ್ರೆ ಮುಸಲ್ಮಾನರು ನಿಮ್ ಓಟ್ ಏನದ ಭಾಳ ಓಡಾಡಿ ಮಾಡ್ರ, ಯಶವಂತರ ಗೌಡ್ ಭಾಳ ಒಳ್ಳೆ ಮನುಷ್ಯ ರೀ, ಭಾಳ ಒಳ್ಳೆಯವ್ರಿ ಅಂತ. ನಾನು ಮುಸಲ್ಮಾನರಿಗೆ ಏನ್ ಹೇಳಕ್ ಬಯಸ್ತೀನಪ್ಪ ಅಂತಂದ್ರ, ಸನ್ಮಾನ್ಯ ಯಶವಂತರ ಗೌಡ್ರು ಮುಸಲ್ಮಾನ್ ಪರವಾಗಿಲ್ಲ, ಯಾಕಿಲ್ಲ ಅಂತ ಬಯಸ್ಬೇಕಪ್ಪ ಅಂತಂದ್ರ, ಇವತ್ತಿನ ಮಟ್ಟಿಗೆ ಸನ್ಮಾನ್ಯ ಇವತ್ತಿನ ಮಟ್ಟಿಗೆ ನಮ್ಮ ಜಹಾಂಗೀರ್ ಮಾಲಕರು ಪುರಸಭೆಯ ಉಪಾಧ್ಯಕ್ಷರದಾರ. ಆ ಉಪಾಧ್ಯಕ್ಷರ ಹಿನ್ನೆಲೆ ತಾವು ಏನಾರು ಕೇಳಿರೇನು? ತಾವು ಮುಸಲ್ಮಾನಿಗೆ ನಾ ಕೈಗೆ ಹೇಳ್ತೀನಿ, ತಾವೆಲ್ಲರೂ ಗೊತ್ತದ. ಸನ್ಮಾನ್ಯ ಶಾಸಕರೇ, ತಾವೇನದ ಒಂದು ಮುಸಲ್ಮಾನರಿಗೆ ಎಟ್ಟೋತಿದ್ರಿ ಈ ಸಲ
ಪುರಸಭೆಯ ಪುರಸಭೆಯ ಅಧ್ಯಕ್ಷರು ಮಾಡ್ತೀನಂತ ಎಲ್ಲ ಇಡೀ ಮತಕ್ಷೇತ್ರದಲ್ಲಿ ಹೇಳಿ ಏನದ ಅವ್ರ ಪರವಾಗಿ ಏನದ ಮುಸಲ್ಮಾನರದು ಓಟ್ ತಗೊಂಡ್ರಿ. ಅವ್ರಿಗೆ ಜಹಾಂಗೀರ್ ಮಾಲಕರಿಗೆ ಒಂದ್ ಕಡೆ ಏನದ ಈ ಸಲ ಎಟ್ಟೊತ್ತಿರ ಅವ್ರಿಗೆ ಎಟ್ಟೊತ್ತಿರ ಅಧ್ಯಕ್ಷರು ಮಾಡೋದಂತ ಒಂದು 9 ನಂಬರ್ ವಾರ್ಡ್ದಾಗ ತೌಕಲ್ ಚೌಣಿಯಾಗ ನಿಂದಿರಿಸಿದ ಬಳಿಕ ಇಡೀ ನಮ್ಮ ಇಂಡಿಯಾ ಲೋಕಲ್ ಎಲ್ಲ ಜಾತಿಯವರಾಗ್ಲಿ ವಿಶೇಷವಾಗಿ ಮುಸಲ್ಮಾನ್ ಸಮಾಜದವ್ರು ಎಲ್ಲಾರು ಕೂಡ ಏನದ ಬಹಳ ಅದು ಖುಷಿ ಆಯ್ತು. ನಾನು ಜಹಾಂಗೀರ್ ಮಾಲಕರ ಹೆಸರಿಟ್ರಪ್ಪ ಹೇಳಿ ನೋಡ್ದಂಗ ನಡೆಯುವಂತ ಶಾಸಕರದಾರ. ಎಟ್ಟೊತ್ತಿದ್ರೆ ಒಮ್ಮೆ ಹೇಳಿದ್ರೆ ಮುಗಿದೋಯ್ತು. ಎಟ್ಟೊತ್ತಿರ ಸನ್ಮಾನ್ಯ ಇವರಿಗೆ ಜಹಾಂಗೀರ್ ಮಾಲಕರಿಗೆ ಪುರಸಭೆ ಅಧ್ಯಕ್ಷರು ಮಾಡ್ತಾರಂತ ಒಂದು ಆಸೆ ಹುಟ್ಟು ಬಹಳ ದಿವಸದಿಂದ ಮಾಡಿಲ್ಲ ಮುಸಲ್ಮಾನರಿಗೆ ಅಂತ ಆಸೆ ಹುಟ್ಟಿದ ಬಳಕ ಅವ್ರಿಗೆ ಎಲ್ಲಾರು ಕೂಡಿ ಆ ಓಣಿಯವರು ಊರಿನವ್ರು ಕೂಡಿ ಗೆಲ್ಲಿಸಿದ ಬಳಕ ಈ ಮುಂದೆ ಶಾಸಕರು ಏನದ ಅವರಿಗೆ ಅಧ್ಯಕ್ಷರು ಮಾಡ್ಬೇಕಲ್ಲ, ಹಿಂಗ್ ಮಾಡಿ ಏನದ ಅಧ್ಯಕ್ಷರು ಮಾಡ್ತೀನಿ ಅಂತ ಹೇಳಿ ಏನದ ಲಾಸ್ಟಿಗೆ ಏನು ಜಹಾಂಗೀರ್ ಮಾಲಕರು ಕರೆದು ಏನ್ ಹೇಳ್ತಾರಂತ ನಾ ಹೇಳ್ತೀನಿ. ನಾನು ಜಹಾಂಗೀರ್ ಮಾಲಕ ತಾವ್ ಭಾಳ ಒಳ್ಳೆಯವ್ರಿ, ಭಾಳ ಒಳ್ಳೆಯವ್ರಲ್ಲಿ ನಿಮ್ ಪುರಸಭೆ ನಡೆಯಲ್ಲ, ಅಲ್ಲಿ ಕೊಡ್ಲಿ ಬಡ್ಗಿ ಬೇಕು, ನಿಮ್ಮಂತರ ನಡೆಯಲ್ಲ ನೀವು ಅಧ್ಯಕ್ಷರಾಗೋದು ಬೇಡ ಅಂತ ಹೇಳಿದ್ರ. ನಾನು ಬಹಳಷ್ಟು ಮಂದಿ ನನ್ಗೆ ಹೇಳಿದ್ರು, ಹಿಂಗೆ ಹೇಳಿದ್ರು ಶಾಸಕರ ಬಹಳ ಹಾನಿ ಮಾಡಿದ್ರಿ, ಎಲ್ಲಕ್ಕಿ ಕಸಮ್ ಎಲ್ಲ ಡೈಲಾಗ್ ಕೊಡ್ತೀರಿ ನಮ್ಮ ಮಂದಿದು. ನುಡ್ದಂಗ ನಡಿಲಾರದ ಯಾವಾದರೆ ಶಾಸಕರದ ಸನ್ಮಾನ್ಯ ಇಂಡಿ ಶಾಸಕರು ಅದು ಯಶವಂತರಾಯ ಗೌಡ್ರು. 3 ಸಲ ಗೆದ್ದಿದ್ದ ಶಾಸಕರು, 3 ಸಲ ಮುಸಲ್ಮಾನರು ಗೆದ್ದಿಸೋರು. ತಮಗ 3 ಸಲ ಉಪಕಾರ ಮಾಡಿದ್ರ 1 ಸಲ ತಾವೇನದ ಮುಸಲ್ಮಾನರಿಗೆ ಅಧ್ಯಕ್ಷ ಮಾಡ್ಬೇಕಂದ್ರೆ ಬಹಳ ಸಲ ವಿಚಾರ ಮಾಡಿದ್ರಿ. ಅದಕ್ಕೇನದ ಮತ್ತೆ ಕ್ಯಾಟಗರಿ ಚೇಂಜ್ ಮಾಡಿ ಬೇರೆ ಒಂದು ಸಮಾಜದವ್ರಿಗೆ ಮಾಡಿದ್ರಿ. ಅವ್ರಿಗೆ ಅವ್ರ ಬಗ್ಗೆ ನಾನು ಏನು ಹೇಳಲ್ಲ, ಒಳ್ಳೆಯವರು. ಆದ್ರ ಉಪಾಧ್ಯಕ್ಷ ಮಾಡಿದ್ರು. ಉಪಾಧ್ಯಕ್ಷ ಎಲೆಕ್ಷನ್ ಆದ ನಂತರ ಏನದ ತಾವು ಬಹಿರಂಗ ಪ್ರೆಸ್ ಮೀಟ್ ಒಳಗೆ ಹೇಳ್ತೀರಿ. ಏನ್ ಹೇಳ್ತೀರಪ್ಪ ಅಂದ್ರ ಜಹಾಂಗೀರ್ ಮಾಲಕರಿಗೆ ನಾ ಅವಾಗೇ ಹೇಳಿದ್ದೆ, ನನಗ ತಾವು ಉಪಾಧ್ಯಕ್ಷರು ಬ್ಯಾಡ್ ಅಂತ ಹೇಳಿದ್ದೆ. ಅವ್ರಿಗೆ ಯಾರೇ ಪುರಸಭೆಯ ಹೆಸರು ಒಬ್ಬರು ಮಹಿಳೆಯರ ಹೆಸರು ಹೇಳಿದ್ರು, ಅವ್ರು ಹೇಳದ ಬಳಕ ಮಾಡೀನಿ ಅಂತ ಹೇಳಿದ್ರು. ಒಂದು ಸಣ್ಣ ಹುಡುಗ ಹೇಳ್ದಂಗೆ ಹೇಳಿದ್ರು ಅವ್ರು. ಅದನ್ನು ಮಾಡಾಕತ್ತಿತ್ತಿಲ್ಲ ನಾನು, ಅವ್ರು ಹೇಳಿರಂದ್ರ ಮಾಡೀನಿ ಅಂತ ಹೇಳಿದ್ರು. ಅದೇ ಮಾಡಿದ್ದೆ ಬಹಳ ಉಪಕಾರ ಮಾಡದಂಗ ಮಾಡಿರಿ ಅಂತ ಇವತ್ತಿನ ದಿವಸ ಹೇಳ್ಬೇಕಾಗ್ತದ. ಅವಾಗ ಜಹಾಂಗೀರ್ ಮಾಲಕರಿಗೆ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳುವ ಮುಂದೆ ಬಹಳಷ್ಟು ಮಂದಿ ನಮ್ಮ ಸಮಾಜದ ಗುರು ಹಿರಿಯರು ಇದ್ರು. ಬಹಳಷ್ಟು ಮಂದಿ ನಾ ಇವತ್ತು ಹೇಳಕತ್ತೀನಿ ಅಂದ್ರ ಕೇಳ್ರಿ, ನಾ ಹೇಳಿದ್ದು ಯಾರ್ಯಾರು ಇದ್ದಿರಲ್ಲ ಅವತ್ತ ಇದ್ದಿದ್ರ ನಾನು ಅವಾಗ ಹೇಳಿದ್ದ ಶಾಸಕರಿದ್ದಾಗ ಹೇಳಿ ನೋಡಿ ನನ್ನ ಮಾತು ಕೇಳಿದ್ರ ಈಗ ನಾ ಮಾಡಿದ್ದು ಏನು ವಿಡಿಯೋ ಅದ ಇದಕ್ಕೆ ಶೇರ್ ಮಾಡ್ರಿ. ನಮ್ಮ ಮುಸಲ್ಮಾನರಿಗೆ ಹ್ಯಾಂಗ್ ಗೌಡ್ರು ತುಳಿಲಾಕತ್ತಾರಪ್ಪ ಅಂದ್ರ ಅದು ಏನೂ ಇಲ್ಲ, ನೋಡೋಣಲ್ಲ. ಈಗೇನದ ಅವ್ರ ಪರವಾಗಿ ಯಾರು ಬಲಿದಾನ ಕೊಟ್ರಪ್ಪ ಅಂದ್ರ ನಮ್ಮ ಇವ್ರು ಕೊಟ್ಟರು ಬಲಿದಾನ ಕೊಟ್ಟವ್ರು ಯಾರಪ್ಪ ಅಂದ್ರ ಮೆಹಬೂಬ್ ಅರಬ್ ಅವ್ರು ಹೇಳಿದ ಬಳಕ ತಕ್ಕೊಂಡ್ರು. ಅವ್ರು ತಕ್ಕೊಂಡ ಮೇರೆಗೆ ಅವ್ರ ಪರವಾಗಿ ಅವ್ರು ತಕ್ಕೊಂಡ ಬಳಕ ಇವ್ರು ಶಾಸಕರಾಗ್ಯಾರ. ಯಾರು? ಸನ್ಮಾನ್ಯ ಯಶವಂತರಾಯ ಗೌಡ್ರು ಶಾಸಕರಾಗ್ಯಾರ. ಅಂದ್ರೆ ಅವ್ರ ಮ್ಯಾಗ ಒಂದು ಉಪಕಾರ ಮಾಡಿರಲ್ಲ, ಅವ್ರಿಗೆ ಎಟ್ಟೊತ್ತಿದ್ರೆ ನಿಮ್ಮ ಮ್ಯಾಗ ಅಸಮಾಧಾನ ಅದರಲ್ಲ. ಮೆಹಬೂಬ್ ಅರಬ್ ಅವ್ರಿಗೆ ಜಡ್ಪಿ ಟಿಕೆಟ್ ಕೊಟ್ಟರು, ಅವ್ರಿಗೆ ಶಾಸಕರು ಮಾಡ್ರಿ. ಅವ್ರಿಗೆ ಏನದ ಜಡ್ಪಿ ಮೆಂಬರ್ ಮಾಡ್ರಿ. ನೋಡೋಣ ಮಾಡ್ತೀರೇನು ಮಾಡಿದ್ರು ಮರಿ ನಾ ಹೇಳಿನತ್ತೆ ಮಾಡಿದ್ರು. ಟಿಕೆಟ್ ಕೊಟ್ಟಿರ್ತೀರಿ ನೀವು, ಕೊಡುತ್ತ ಅನ್ನೋದಿಲ್ಲ. ಒಂದ್ ಕಡೆ ಟಿಕೆಟ್ ಕೊಟ್ಟಿರ್ತೀರಿ, ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿ ನಿಂದಿರ್ಸಿ ಏನದ ಅವ್ರಿಗೆ ರೊಕ್ಕ ಕೊಟ್ಟು ಇವ್ರಿಗೆ ಬೆಳೆಸ್ತೀರಿ ನೀವು. ಯಾಕಂದ್ರೆ ಇಲ್ಲಿ ನಮ್ಮ ಇಂಡಿಯಾ ಒಳಗೆ ನೀವು ಮಾಡಿರಿ. ಇದು ಯಾರಿಗೆ ಮಾಡಿರಿ ಅದು ನಿಮಗೆ ಗೊತ್ತಾಗ, ನಾ ಬಹಿರಂಗವಾಗಿ ಹೇಳಿಲ್ಲ. ಅವಾಗ ಹೇಳ್ತೀನಿ ಅದನ್ನು, ಯಾರಿಗೆ ಮಾಡಿರಿ ಅಂತ ಅದನ್ನು ಹೇಳ್ತೀನಿ. ಆದ್ರೆ ಇದಕ್ಕೆ ಪ್ರತಿ ಉತ್ತರ ಬಂದಾಗ ಅವಾಗ ಬರೋಬ್ಬರಿ ಹೇಳ್ತೀನಿ ಯಾರಿಗೆ ಮಾಡ್ರಿ ಹ್ಯಾಂಗ್ ಮಾಡ್ರಿ ಅನ್ನೋ. ಇಂಥ ದ್ವೇಷದ ರಾಜಕಾರಣಿ ತಾವು ಶಾಸಕರು. ಒಬ್ರಿಗೆ ಟಿಕೆಟ್ ಕೊಡ್ತೀರಿ, ಒಬ್ಬರಿಗೆ ಏನಾದ್ರು ಟಿಕೆಟ್ ಕೊಡ್ತೀರಿ, ಒಬ್ಬರಿಗೆ ಪಕ್ಷೇತರ ನಿಂತ ಏನಾದ್ರು ಬೀಳಿಸ್ಬಿಡ್ತೀರಿ ಅವ್ರಿಗೆ. ಯಾಕಂದ್ರೆ ಯಾರು ಮುಸಲ್ಮಾನರು ಮುಂದೆ ಹೋಗಬಾರ್ದು. ಮತ್ತೆ ಯಾರೇ ಮುಸಲ್ಮಾನ ನಿಮ್ಮಲ್ಲಿ ಕೆಲಸ ತಗೊಂಡು ಹೋದ್ರಪ್ಪ ಅಂದ್ರೆ ನೀವೇನ್ ಮಾಡ್ತೀರಿ ಗೊತ್ತೇನು? ಬೇರೆ ಒಂದು ಮುಸಲ್ಮಾನರ ಹೆಸರು ಹೇಳ್ಬಿಡ್ತೀರಿ. ಅವ ಹೇಳೇನ್ರಿ ನಿಮ್ ಬಗ್ಗೆ ಅಪಪರ ಅವ ಹೇಳೇನ್ರಿ, ಅವ್ರ ಅಗೇನೆಸ್ಟ್ ಅದಾರ, ಅವ್ರಿಗೆ ಕೇಳಿ ಅವ್ರು ಹೇಳಿದ್ರೆ ಹಂಗ್ ಮಾಡ್ತೀನಿ. ನಮ್ಮದಾಗ ಜಗಳ ಹಚ್ಬಿಡುದು. ಶಾಸಕರು ಹಿಂಗೆ ಯಾಕೆ ಮಾಡ್ತೀರಿ? ಶಾಸಕರಾಗ ಮಾಡಕ್ ಹೋಗ್ಬೇಡ್ರಿ. ತಾವೆಲ್ಲ ಬುದ್ಧಿವಂತರು, ತಾವು ಬಹಳ ಜಾಣ ಮನುಷ್ಯ ನೀವಿದ್ರಿ, ಬಹಳ ಜಾಣರಿದ್ರಿ. ಎಲ್ಲಾ ಸಮಾಜದಾಗ ತರ ನೋವು ಅಟ್ರ ಮಾಡಿ ಏನದ ಸತ್ಯಾನಾಶ ಮಾಡಿಬಿಟ್ರಿ. ಜಟ್ಟಪ್ಪ ಮಾಮ ರೋಳಿಯವರು ಜಡ್ಪಿ ಕ್ಯಾಂಡಿಡೇಟ್ ಅವರು, ಅವ್ರಿಗೊಂದು ಇದು ಮಾಡಿ ಅಲ್ಲಿ ಸೀಮಿತ ಮಾಡಿಬಿಟ್ರಿ. ಅದಕ್ಕೆ ಒಂದು ಮೆಂಬರ್ ಅಲ್ಲಿ ಇದು ಶಕ್ತಿ ಫ್ಯಾಕ್ಟರಿ ಮೆಂಬರ್ ಮಾಡಿ ಅದಕ್ಕೆ ಅವ್ರಿಗೇನದ ಒಂದು ಸೀಮಿತ ಮಾಡಿಬಿಟ್ರಿ. ಆ ಜನಾಂಗದಿಂದ ಇದು ಶಾಸಕರಾಗಿರಿ. ಶಾಸಕರೇ ನೋಡೋಣಲ್ಲ, ಇನ್ನೂ ಆದ್ರೂ ಜಟ್ಟಪ್ಪ ಮಾಮ ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀರೇನು? ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀರಿ ನೋಡೋಣ ಅವ್ರಿಗೆ. ಜಟ್ಟಪ್ಪ ಮಾಮ ಕೈ ಜೋಡಿಸಿ ಹೇಳ್ತೀನಿ ನಾನು, ಅವರು ಟಿಕೆಟ್ ಕೊಡ್ಲಿಕ್ಕಂದ್ರ
ನೀವು ಬಹಿರಂಗವಾಗಿ JDS ಪಕ್ಷದಾಗ ಬರ್ರಿ, ನಾವು ನಿಮ್ಗೆ ಟಿಕೆಟ್ ಕೊಟ್ಟೇನದ ನಿಮ್ಗೆ ಗೆಲ್ಲಿಸ್ತೀವಿ ಎಟ್ಟುತ್ತೀರು. ನೀವು ಅಲ್ಲಿ ಅದೀರಿ ಅಂತ ಸನ್ಮಾನ್ಯ ಶಾಸಕರೇನದ ಅವ್ರು ಶಾಸಕರಾಗ್ಲಾಗ್ತಾರ. ಜಟ್ಟಪ್ಪ ಮಾಮ ಅವ್ರೆ, ತಮ್ಮ ವ್ಯಕ್ತಿತ್ವ ದೊಡ್ಡದು. ನಾನು ನಿಮ್ಮ ಹಳೆಯನಾಗಿ ಹೇಳಕತ್ತೀನಿ, ನೀವು ನಾನು ಬೈದ್ರೆ ಬೈಲಾಕ ನಾ ಕೆಟ್ಟ ಅನ್ಸಲ್ಲ. ಆದ್ರೆ ನಿಮ್ಮ ರಾಜಕಾರಣಿ ಕೊಲಾಪ್ಸ್ ಮಾಡಿದ್ರೆ ಮಾಡೋರು ಯಾರು ಇದ್ರೆ ಎತ್ತಿದ ಕೈ ಹೇಳ್ಬೇಕಾಗ್ತಾರೆ. ಅದು ಸನ್ಮಾನ್ಯ ಯಶವಂತರಾಯ ಗೌಡ್ರು, ಜಟ್ಟಪ್ಪ ಮಾಮ ಅವ್ರೆ. ನಿಮ್ಮ ರಾಜಕಾರಣ ಒಳಗೆ ನಿಮ್ಗೆ ಬರೀ ಅಲ್ಲೆಲ್ಲೇ ಬರೀ ಅಲ್ಲಿ APMC ಅಧ್ಯಕ್ಷ ಮಾಡಿದ್ರು ಬಿಟ್ಬಿಟ್ರು. ಇಲ್ಲಿ ಈಗ ಇದ್ರಾಗ ಸಕ್ರಿ ಫ್ಯಾಕ್ಟ್ರಿ ಒಳಗೆ ಒಂದು ಸದಸ್ಯರು ಮಾಡ್ರೆ ಬಿಟ್ಬಿಟ್ರು, ಕಲಾಸ ಆಯ್ತು. ನೀವು ಒಂದು ಸಮಾಜದ ಒಂದು ಮುಖಂಡರು, ನೀವು ಮನಸ್ಸು ಅಂದ್ರೆ ಶಾಸಕರಾಗ್ತೀರಿ. ಜಟ್ಟಪ್ಪ ಮಾಮ ಅವ್ರೆ, ಶಾಸಕರಾಗ್ಲಿಕ್ಕೆ ಬಿಡ್ರಿ. ಕಮಿತಿ ನೀವು ಜಡ್ಪಿ ಅರೇ ಕಟ್ಟಿಟ್ಟು ಬುಟ್ಟಿ ಅಂದ್ರೆ ಮತಕ್ಷೇತ್ರದಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಕೆಟ್ಟೋದ್ರಿ ತಾವು ಮತ್ತೆ ಜಡ್ಪಿ ಆಗ್ತೀರಿ. ಯಾಕಂದ್ರೆ ನೀವು ಜಡ್ಪಿ ಆದ್ರೆ ಮತ್ತೆ ಇವರಿಗೆ ಮೂಲಲ್ಲ, ಸನ್ಮಾನ್ಯ ಶಾಸಕರಿಗೆ ಮೂಲಲ್ಲ. ನೀವು ಅದಕ್ಕೆ ಮೂಲ ಹಾಕ್ತಿರಂತೆ ತಮ್ಗೆ ಮತ್ತೆ ಅದು ಮಾಡಿ ಏನದ ಇವತ್ತಿನ ದಿವಸ ನಿಮ್ಗೆ ಒಂದು ಇದು ಮಾಡ್ರೆ ತಮ್ಮ ಕೈ ಜೋಡಿಸಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆ. ಅಣ್ಣ ಜಟ್ಟಪ್ಪ ಮಾಮ ಅವ್ರೆ, ತಮ್ಮ ವ್ಯಕ್ತಿತ್ವ ದೊಡ್ಡದು, ತಾವು ಭಾಳ ಶಾಣ್ಯವರು, ತಾವು ಭಾಳ ಒಳ್ಳೆಯವರು, ಒಳ್ಳೆ ವ್ಯಕ್ತಿತ್ವ ತಮ್ಮದು. ಈ ಸಲ ನೋಡೋಣ, ಯಶವಂತರಾವ್ ಗೌಡ್ರು ತಮ್ಮ ಜಡ್ಪಿ ಟಿಕೆಟ್ ಕೊಟ್ಟು ತಾವು 2 ಸಲ 3 ಸಲ ಅವ್ರಿಗೆ ಶಾಸಕರು ಮಾಡಿರಿ. ಜಡ್ಪಿ ಟಿಕೆಟ್ ಕೊಟ್ಟು ತಮ್ಗೆ ಜಡ್ಪಿ ಸದಸ್ಯರು ಮಾಡ್ತಾರೆ ನೋಡೋಣ. ಮಾಡಿದ್ರೆ ಅದಕ್ಕೆ ನಾವು ಸಲ್ಯೂಟ್ ಅವ್ರಿಗೆ. ಜೇರ್ಕತ್ ಅವ್ರಿಗೆ ನಿಮ್ಗೆ ಮಾಡಿಲ್ಲಪ್ಪ ಅಂದ್ರೆ ನಮ್ಮ ಆ ಪಕ್ಷ ತೊರೆದು ಬಂದೆ ನಮ್ಮಲ್ಲಿ ಏನದ JDS ಪಕ್ಷಕ್ಕೆ ಬರ್ರಿ. ನಾವು ಎಷ್ಟೊತ್ತಿರಿ ತಮ್ಗೇನದ ಜಡ್ಪಿ ಟಿಕೆಟ್ ಕೊಟ್ಟು ದಿನ ರಾತ್ರಿ ಮಾಡಿ ಇದು ಮಾಡಿ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾವೆ. ಎಷ್ಟೊತ್ತಿರಿ ತಮ್ಗೆ ನಾವು ಜಡ್ಪಿ ಮಾಡೋದು ಖಚಿತ. ಅದೇ ತರ ನಮ್ಮ ಮುಸಲ್ಮಾನರ ಬಗ್ಗೆ ನಮ್ಮ ಯಶವಂತರಾವ್ ಗೌಡ್ರಿಗೆ ಎಷ್ಟು ಅಭಿಮಾನ ಅದಪ್ಪ ಅಂದ್ರೆ, ಹೋದ ಸಲ ಎಲೆಕ್ಷನ್ ಒಳಗೆ ನಮ್ಮ ಅಂಜುಮನ ಮಸೂತಿಯಲ್ಲಿ ಇಫ್ತಾರ್ ಕೊಟ್ಟಿದ್ದಾಗ ಏನದ ಅಲ್ಲಿ ಮುಸಲ್ಮಾನ್ ಸಮಾಜದವರು ಎಲ್ಲ ಸಮಾಜದವ್ರು ಬೇಕಾದ ಮುಸಲ್ಮಾನ್ ಸಮಾಜ ಇಫ್ತಾರ್ ಕೋಟ್ ಇಟ್ಟಿರ್ತಾರ. ಆ ಇಫ್ತಾರ್ ಕೋಟದಲ್ಲಿ ಸನ್ಮಾನ್ಯ ಎಲ್ಲಿ ಎಷ್ಟು ಮಂದಿ ಕ್ಯಾಂಡಿಡೇಟ್ ಆಗಿದ್ರಿ, ಸನ್ಮಾನ್ಯ ಕಾಸುಗೌಡರಿಗೂ ಕರೆದಿದ್ರು, ಸನ್ಮಾನ್ಯ BD ಪಾಟೀಲ್ರಿಗೂ ಕರೆದಿದ್ರು. ಅದರ ಜೊತೆಯಲ್ಲಿ ಸನ್ಮಾನ್ಯ ಯಶವಂತರಾಯ ಗೌಡ್ರಿಗೂ ಕರೆದಿದ್ರು. ಅಲ್ಲಿ ಏನ್ ಫಾಲ್ಟ್ ಐತಪ್ಪ ಅಂದ್ರೆ, ಇವರು ಯಶವಂತರಾಯ ಗೌಡ್ರು ತಡ ಮಾಡಿ ಬಂದ್ರು, ಅವ್ರು BD ಪಾಟೀಲ್ರು ಮತ್ತು ಕಾಸುಗೌಡ್ರು ಏನದ ಅವತ್ತ ಇವ್ರಿಗೂ ಕರೆದಿದ್ರು. ಬಹುತೇ ನಮ್ಮ BJP ಕ್ಯಾಂಡಿಡೇಟ್ ಕರೆದಿದ್ರು, ಅವರು ಬಂದಿಲ್ಲ. ಅವ್ರ ಜೊತೆ ಅವರು ಜಲ್ದಿ ಬಂದಿದ್ರು, ಸ್ವಲ್ಪ ತಡ ಮಾಡಿ ಬಂದ್ರು. ಬಂದ ಬಳಿಕ ಅವ್ರು ಇಬ್ರು ಸ್ಟೇಜ್ ಮ್ಯಾಗ ಕೂತಿದ್ರು. ನೋಡಿದ್ರು ಇವರು ಸನ್ಮಾನ್ಯ ಶಾಸಕರು, ನೋಡಿ ಇವರಿಗೆ ದಗಿ ಬಿಡ್ತು ಬಹಳ. ಯಾಕಂದ್ರೆ ಬೇರೆದವ್ರು ಇವ್ರು ಬಿಟ್ಟು ಬೇರೆದವ್ರು ಯಾರು ಕುಂದ್ರಬಾರ್ದು. ಇವ್ರಿಗೆ ಬಹಳ ಸಿಟ್ಟು ಬತ್ತು. ಸಿಟ್ಟು ಬಂದ ಬಳಿಕ ಏನದ ಇವ್ರು ತೆಳಗೆ ಕೂತ್ರು. ಎಲ್ಲ ಸಮಾಜದವ್ರು ಎಲ್ಲಾರು ಹೇಳಿದ್ರು ಮ್ಯಾಗ್ ಬರ್ರಿ ಗೌಡ್ರ ಅಂದ್ರೆ ಹೊಟ್ಟೆ ಬಂದಿಲ್ಲ. ಯಾಕಂದ್ರೆ ಅವ್ರು ಇಲ್ಲಿ ಮ್ಯಾಗ್ ಕೂತಾರಲ್ಲ, ಯಾಕಂದ್ರೆ ಇವರೇ ಶಾಸಕರಾಗಬೇಕು. ಮತ್ತೊಬ್ರು ನಮ್ಮ ಸಮಾಜದವರಿಂದ ಇವರಿಗೆ ಪೂಜಿಸಬೇಕು, ಯಾರಿಗೆ ಯಶವಂತರಾಯ ಗೌಡರಿಗೆ ಪೂಜಿಸಬೇಕು, ಇವರೇ ನಮ್ಮ ದೇವರಂತ ನಾವು ಭಾವಿಸಬೇಕು. ಹಿಂಗ ವಿಚಾರಗಳು ಇವರು. ಆದ್ರೆ ಮುಸಲ್ಮಾನ್ ಸಮಾಜದವ್ರ ವಿಚಾರಗಳು ಹಂಗಿಲ್ಲ. ಎಲ್ಲರಿಗೂ ಬರ್ಬೇಕು, ಮೋಸ್ಟ್ ವೆಲ್ಕಮ್. JDS BJP ಕಾಂಗ್ರೆಸ್ ಇಲೆಕ್ಷನ್ ಅದ, ಎಲ್ಲಾರು ನಮ್ಮ ಓಟ್ ಮತ ನಮ್ಮಲ್ಲಿ ಮತ ಅದಪ್ಪ ಅಂದ್ರೆ ಎಲ್ಲಾರು ಕೇಳಕ್ ಬರೋರೆ, ಮೋಸ್ಟ್ ವೆಲ್ಕಮ್ ಬರ್ಲಿ. ಆದ್ರೆ ಇವ್ರಿಗೆ ನೋಡಿ ಅದು ಬೆಂಕಿ ಬಿದ್ದೇನೆ ತೆಳಕ್ ಕೂತ್ ಬಳಕ ನಮ್ಮ ಧರ್ಮ ಗುರುಗಳಾದ ನಾವೆಲ್ಲರೂ ಬಹಳ ಪ್ರೀತಿಸ್ತೀವಿ, ಅವ್ರಿಗೆ ಗೌರವಿಸ್ತೀವಿ. ಅವ್ರ ಹೆಸರು ಏನದಪ್ಪ, ಸನ್ಮಾನ್ಯ ಶಾಕಿರ್ ಮೌಲಾನ್ ಅವರು. ಅವ್ರ ಬಗ್ಗೆ ಬಹಳ ವಿಚಾರಗಳು ಬಹಳ ಒಳ್ಳೆಯವ. ಶಾಸಕರ ಬಗ್ಗೆ ಅವ್ರು ಬಹಳ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಅದು ಅವ್ರ ವೈಯಕ್ತಿಕ ಬಿಟ್ಟ ವಿಷಯ, ಮಾಡ್ಲಿ, ಅದಕ್ಕೆ ನಾವೇನಲ್ಲ. ಅವ್ರಿಗೆ ಅವರು ವೇದಿಕೆ ಬಿಟ್ಟು ತೆಳಗ್ ಬಂದು ಏನದ ಶಾಸಕರಿಗೆ ಸನ್ಮಾನ ಮಾಡಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಒಂದು ಹಾರ ಮತ್ತು ಒಂದು ಶಾಲ ಮ್ಯಾಗರೆ ಬಂದಿಲ್ರಿ, ನೀವು ತೆಳಗೆ ನಾನೇ ಬಂದು ಸ್ವತಃ ನಿಮ್ಗೆ ಒಂದು ಸನ್ಮಾನ ಮಾಡ್ತೀನಿ ಅಂತ ಅವರು ಬಹಳ ಪ್ರೀತಿಯಿಂದ ಬಂದು ಅವ್ರಿಗೆ ಸನ್ಮಾನ ಮಾಡ್ಲಕ್ಕೆ ಹೋದ್ರೆ ಸನ್ಮಾನ್ಯ ಶಾಸಕರು ಅದು ಸನ್ಮಾನ ಸ್ವೀಕರಿಸಲಿಕ್ಕೆ ಬಿಡಲಾಕ. ಆದ್ರೆ ಆ ಸನ್ಮಾನ ಯಾರು ತಂದಿದ್ರು, ಯಾರು ಪರವಾಗಿ ತಂದಿದ್ರು ಅಂತವರಿಗೆ ಅರಿವಿದ್ದಿತ್ತಿಲ್ಲ. ಯಾಕಂದ್ರೆ ಒಂದು ಧರ್ಮಗುರುಗಳು ಅವರು ನಮ್ಮ ಮುಸಲ್ಮಾನರವ್ರಿಗೆ ಬಹಳ ಪ್ರೀತಿಸ್ತಾರೆ, ಬಹಳ ಒಳ್ಳೆಯವರು. ನಿಮ್ಮ ಜೊತೆನೂ ಬಹಳ ಬಂದೇವ, ಒಳ್ಳೆಯದ ಸನ್ಮಾನ್ಯ ಶಾಸಕರೇ. ಅಂತರಿಗೆ ಅಪಮಾನ ಮಾಡಿದ್ರೆ ಅಲ್ಲಿ ನೀವು ಆ ಪಾಪ ಅವ್ರು ಏನೂ ಅಂದಿಲ್ಲ ನಿಮ್ಗೆ. ಅದು ತದನಂತರ ನಾ ಏನ್ ಮಾಡಿದೆ, ಅದು ನೋಡಿ ಅಲ್ಲಿ ಬಹಳಷ್ಟು ಜನ ಯುವಕರು ನೋಡ್ಯಾರ. ಅಲ್ಲಿ ಯುವಕರು ನೋಡೋಣ, ಎಲ್ಲರಿಗೂ ಗೊತ್ತದ ನಾ ಕರೆಕ್ಟ್ ಹೇಳಕತ್ತೀನಿ, ನಾ ಸುಳ್ಳು ಹೇಳಕತ್ತಿಲ್ಲ, ನಾ ಕರೆಕ್ಟ್. ಅವತ್ತಿನ ದಿವಸ ನನಗೆ ನೋವಾಗಿ ಏನದ, ನಾ ಒಂದು ಬೇರೆ ಇದ್ರೊಳಗೆ ಒಂದು ಪ್ರೆಸ್ ಮೀಟ್ ಮಾಡಿದೆ. ನಮ್ಮ ಧರ್ಮಗುರುಗಳು ಶಾಕಿರ್ ಮೌಲಾನ್ ಅವರಿಗೆ ಅಪಮಾನ ಮಾಡಿದಾರ ಸನ್ಮಾನ್ಯ ಶಾಸಕರಂತ. ಯಾಕಂದ್ರೆ ಎಲೆಕ್ಷನ್ ಇತ್ತು, ಅದು ಬಹಳಷ್ಟು ಮೆಸೇಜ್ ಬೇರೆ ಹೋಗ್ತಾವಂತ. ಮತ್ತವ್ರು ಏನ್ ಮಾಡಿದ್ರು,
ಸನ್ಮಾನ್ಯ ಯಶವಂತರಾಯಗೌಡರು ತಮ್ಮ ಹಿಂಬಾಲಕರಿಗೆ ಹಚ್ಚಿ ಏನದ ಸನ್ಮಾನ್ಯ ಶಾಕಿರ್ ಮಲೋನ್ ಅವರಿಗೆ ರಂಭಿಸಿ ನನಗೆ ಅಪಮಾನ ಆಗಿಲ್ಲ ಅಂತ ಮತ್ತೆ ನನ್ನ ವಿರುದ್ಧ ಏನಾದ ಪ್ರೆಸ್ ಮೀಟ್ ಮಾಡಿಸಲಾಕ ಹಚ್ಚಿದ್ರು. ನೋವಾಯ್ತು. ಅವತ್ತು ಇಷ್ಟು ನೋವಾಯ್ತಪ್ಪ ಅಂದ್ರ ಏನಪ್ಪಾ ನಮ್ಮ ಧರ್ಮ ಗುರುಗಳಿಗೂ ಅಷ್ಟು ಮರ್ಯಾದೆ ಇಲ್ಲಪ್ಪ, ಶಾಸಕರ ಬಳಿ ಎಷ್ಟು ಗರ್ವದ ಅಂತ ನನಗೆ ಬಹಳ ಖರಾಬ್ ಅನ್ನಿಸ್ತು. ಹೀಗೂ ಮಾಡ್ತಾರ ಸನ್ಮಾನ್ಯ ಶಾಸಕರು, ಅದು ಸರಿ ಇಲ್ಲ ಶಾಸಕರೇ, ಇದು ಗರ್ವ ಗಮನ ಇಲ್ಲ, ಸರಿ ಇಲ್ಲ. ತಾವು ಬಡವರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ನಾ ಭಾವಿಸ್ತೀನಿ. ತಾವು ಒಂದು ನನ್ನ ಸಹೋದರ ಆದಂಥ ಮಹಬೂಬಣ್ಣವರು ಒಂದು ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಇದು ಹೇಳಿದ್ರು. ಅವರು ಏನು ಹೇಳಿದ್ರಪ್ಪ ಅಂದ್ರೆ ಏನೇ ಹೇಳಿದ್ರು, ನೀನೇ ಮಿತ್ರ ಅಂತ ಏನೇ ಹೇಳಿದ್ರು. ಆದ್ರೆ ಅದು ಅವ್ರ ಬಗ್ಗೆ ಅವರು ಹೇಳಿದ್ದು ಅದು. ಆದ್ರೆ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಒಂದು ಕನಕದಾಸರು ಹೇಳ್ಯಾರ, ಭಾಳ ಚಂದಾಗಿ ಹೇಳ್ಯಾರ ಅವರು. ಕನಕದಾಸರು ಏನು ಹೇಳ್ಯಾರಪ್ಪ ಅಂದ್ರೆ ಅದು ಗೊತ್ತು ನಿಮ್ಮ ಪರವಾಗಿ ನಾ ಹೇಳಕತ್ತೀನಿ, ಅದನ್ನು ಸುಧಾರಿಸ್ಕೊತೀರಂತ. ಮನದಲ್ಲಿ ಕಪಟವಿಟ್ಟುಕೊಂಡು ಎಷ್ಟೇ ಜಪ ಮಾಡಿದ್ದರೆ ಏನು ಫಲ, ಮನದಲ್ಲಿ ಕಪಟವಿಟ್ಟುಕೊಂಡು ಎಷ್ಟೇ ಜಪ ಮಾಡಿದ್ದರೆ ಏನು ಫಲ, ವೇದ ಶಾಸ್ತ್ರಗಳನ್ನು ಓದಿ ಬಾಯಾರಿದರೆ ಏನು ಫಲ, ವೇದ ಶಾಸ್ತ್ರಗಳನ್ನು ಓದಿ ಬಾಯಾರಿದರೆ ಏನು ಫಲ, ಹೊಳೆ ಒಳಗೆ ಮುಳುಗಿ ತಪ ಮಾಡಿದ್ದರೆ ಏನು ಫಲ, ಹೊಳೆ ಒಳಗೆ ಮುಳುಗಿ ತಪ ಮಾಡಿದ್ದರೆ ಏನು ಫಲ, ಮನದಲ್ಲಿ ಕಪಟ್ಟು ಇರುವಾಗ ಎಲ್ಲವೂ ನಿಷ್ಫಲ ಅಂತ ಕನಕದಾಸರು ಹೇಳ್ತಾರೆ. ನಿಮ್ಮ ಮನಸ್ಸು ಚಲೋ ಇಲ್ಲ, ಮಾತಾಡೋದು ಭಾಳ ಚಂದಾಗಿ ಮಾತಾಡ್ತೀರಿ. ಈ ಟೈಪ್ ಮಾತಾಡ್ತೀರಪ್ಪ ಅಂದ್ರೆ ಇಡೀ ಕರ್ನಾಟಕದಾಗ ನಿಮ್ಮಷ್ಟು ಚಲೋ ಚಂದಾಗಿ ಯಾರೂ ಮಾತಾಡಲ್ಲ. ಆದ್ರೆ ಸುಳ್ಳು ಅಷ್ಟೇ ಚಂದಾಗಿ ಹೇಳ್ತೀರಿ. ಶಾಸಕರು ಭಾಳ ಚಂದಾಗಿ ಸುಳ್ಳು ಹೇಳ್ತೀರಿ. ಅದರೊಳಗೆ ನಿಮ್ಗೆ ನಾವು ಎಷ್ಟು 100ಕ್ಕೆ 200 ಹೇಳಿ ಮಾರ್ಕ್ಸ್ ಕೊಟ್ಟರು ಕಡಿಮೆ ಆಗ್ತದೆ. ಇವತ್ತಿನ ದಿವಸ ಈ ಮುಖಾಂತರ ನಾನು ಸಿಂದಗಿ ಶಾಸಕರಿಗೆ ನಾ ಬಹಳಷ್ಟು ವರ್ಣನೆ ಮಾಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಸಿಂದಗಿ ಶಾಸಕರು ಅವರು ಸಿಂದಗಿ ಒಳಗೆ ಬಾಳೆಹಣ್ಣು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅವರಿಂದ ಒಟ್ಟು ಅವ್ರಿಗೆ ಯಾರಿಗೆ ತೊಂದರೆ ಮಾಡಕ್ ಕೊಡಲ್ಲ ಅವರು. ಸಿಂದಗಿ ಶಾಸಕರು ಅಶೋಕ್ ಮಣಗುಳಿ ಅವ್ರು ನಮ್ಮ ಇಲ್ಲಿ ಮತಕ್ಷೇತ್ರ ಶಾಸಕರಿಲ್ಲ, ಆದ್ರೆ ಸಿಂದಗಿ ಶಾಸಕರು. ಯಾಕಂದ್ರೆ ಅಲ್ಲಿ ನನ್ಗೆ ಬಹಳ ಒಡನಾಟ ನಮ್ದೆಲ್ಲ ಬೀಗರು ಅಲ್ಲೇ ಇರ್ತಾರೆ. ಅವ್ರು ಹೇಳ್ಯಾರ, ನಮ್ಗೆ ಒಂದಿಷ್ಟು ತೊಂದರೆ ಇಲ್ರಿ, ಶಾಸಕರು ಬಹಳ ಒಳ್ಳೆಯವರದಾರ, ನಮ್ಗೆ ಯಾರೂ ತೊಂದರೆ ಮಾಡಲ್ಲ. ಏನಾದ್ರು ತೊಂದರೆ ಬಂದ್ರೆ ಏನಾದ ಪೊಲೀಸರು ನಮ್ಗೆ ಅಲ್ಲಿ ನಿಂದ್ರಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಯಾರೂ ತೊಂದರೆ ಮಾಡಲ್ಲ, ನಮ್ಮ ಶಾಸಕರು ಬಹಳ ಒಳ್ಳೆಯವರದಾರ. ಬಡವರಿಗೆ ಬಗ್ಗರಿಗೆ ತೊಂದರೆ ಆದಾಗ ಏನದ ಸ್ವತಃ ಬಂದೇನದ ಮುಂದೆ ನಿಂತೇನದ ಅವ್ರು ಹೆಲ್ಪ್ ಮಾಡ್ತಾರ ಅಂತ ಹೇಳ್ತಾರ. ಆದ್ರೆ ನಮ್ಮ ದುರ್ದೈವ ಏನಪ್ಪಾ ಅಂದ್ರ ನಮ್ಮ ಮಿಡಿ ಶಾಸಕರು ನಾ ಹಂಗಿದ್ದೀನಿ ಹಿಂಗಿದ್ದೀನಿ, ಅಷ್ಟು ಅಭಿವೃದ್ಧಿ ಮಾಡೀನಿ ಇಷ್ಟು ಅಭಿವೃದ್ಧಿ ಮಾಡೀನಿ ಅಂತ ಹೇಳ್ತೀರಿ. ಶಾಸಕರ ಅಭಿವೃದ್ಧಿಯಲ್ಲಿ ಆಗದ ಹೇಳ್ರಿ ನೋಡೋನು. ಮೊನ್ನೆ ಆಳೂರೊಳಗೆ ಸಣ್ಣ ಹುಡುಗರು ಬಂದು ನಿಂತು ಹೇಳತ್ತಾರೆ, ಶಾಸಕರ ನಮ್ಮಲ್ಲಿ ರೋಡ್ ಬರೋಬರಿ ಇಲ್ರಿ, ರೋಡ್ ಬಡಬಿಡ್ರಿ, ಈಗ ಶಾಸಕರ ನಮ್ಮ ಶಾಲೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ಲಾಗ್ತದ ಅಂತ ಹೇಳ್ತಾರ. ಮತ್ತ ಅಲ್ಲಿ ರೈತರು ಹೇಳ್ತಾರ, ನಿಮ್ಮ ಸೌಜನ್ಯಕ್ಕಾಗಿ ಆ PWD ಆಫೀಸರ್ ಕರೆದು ಏನದ ನಿಮ್ಮ ರೋಡ್ ಹಾಕ್ಲಿಕ್ಕಂದ್ರೆ ಬಿಡಲಾಕ, ಅಲ್ಲಿಂದ ಡಾಮರ್ ರೋಡ್ ಹಾಕ್ಲಿ ಅವಶ್ಯಕತೆ ಇಲ್ಲ, ಮಳಿ ಬಂದು ಎಲ್ಲ ತೊಂದರೆ ಆಗಿತ್ತು. PWD ಆಫೀಸಿಗೆ ಕರೆದು ಬರೀ ಒಂದು ಮಾತು ಹೇಳಿದ್ರ ಅಲ್ಲಿ ಒಂದ್ ಸ್ವಲ್ಪ ಗರಸ್ ಹಾಕಪ್ಪ, ಒಂದು 10 ಟ್ರಿಪ್, ಅಲ್ಲಿ ಜನರಿಗೆ ತೊಂದರೆ ಆಗ್ಲಾಗ್ತಂತ, ಸಾರ್ವಜನಿಕರಿಗೆ ತೊಂದರೆ ಆಗ್ಲಾಗ್ತಂತ. ನಿಮ್ಗೆ ಹೇಳಕ್ ಬಾಯಿಲ್ಲ ಶಾಸಕರ, ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮ್ಗೆ ಹೇಳಕ್ ಬಾಯಿಲ್ಲ. ಏನ್ ನೀವು ಜಿಲ್ಲಾ ಮಾಡೋರು, ಹಿಂಗೆ ಜಿಲ್ಲಾ ಮಾಡಿ ನಾನು ನಿಮ್ಗೆ ಏನು ಅಗೇನೆಸ್ಟ್ ಇಲ್ಲ, ಚಂದ ಮಾಡಾಕ್ತಿರಿ ಮಾಡ್ರಿ. ಜಿಲ್ಲಾ ಮಾಡಿನೇ ನೀವು ಇಲೆಕ್ಷನ್ದಾಗ ಬರ್ಬೇಕಲ್ಲ. ನೀವೇನು ಹೇಳಿರಿ ಗೊತ್ತೇನು, ಜಿಲ್ಲಾ ಮಾಡಿದ್ರೆ ಮುಂದಿನ ಸಲ ಎಲೆಕ್ಷನ್ ನಿಂದಿರ್ತೀನಿ, ಇಲ್ಲಿಕಂದ್ರೆ ನಿಂದಿರುವುದಿಲ್ಲ ಎಷ್ಟೊತ್ತಿದ್ರೆ ಅಂತ ಹೇಳಿರಿ. ಬಹಿರಂಗವಾಗಿ ಇಲ್ಲಿ ತಟ್ಟಿ ಹೇಳಿರಿ, ನೋಡೋಣಲ್ಲ ಜಿಲ್ಲಾ ಮಾಡ್ತೀರಿ ಏನ್ ಮಾಡ್ತೀರಿ ನೋಡೋಣಲ್ಲ. ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರಿ ಇಲ್ಲಿ, ಮುಖ್ಯಮಂತ್ರಿಗಳು. ನಾವು ಬಹುತೇಕ ನೋಡಿದ್ವಿ, ನಿಮ್ ಲೈವ್ ನೋಡಿದ್ವಿ, ಏನೇನೋ ಮಾತಾಡಿದ್ರಿ, ಭಾಳ ಚಂದಾಗಿ ಮಾತಾಡ್ರಿ, ನಾನು ಇದು ಅನ್ನಲ್ಲ. ಆದ್ರೆ ಜಿಲ್ಲಾದ ಬಗ್ಗೆ ಏನೋ ಪ್ರಸ್ತಾವನೆ ಅಲ್ಲಿ ಇಟ್ಟಿಲ್ಲ. ಅಲ್ಲಿ ಏನ್ ಹೇಳಿದ್ರೆ ಗೊತ್ತೇನು ನೀವು, ನಾ ಕೆಲಸ ಮಾಡೀನಿ, ಕೆಲಸ ಅಭಿವೃದ್ಧಿ ಪರವಾಗಿ ಏನದ, ಮತ್ತೆ ಮುಂದಿನ ಸಲ ಎಲೆಕ್ಷನ್ ನಿಂದಿರ್ತೀನಿ ಅಂತ ಮತ್ತೆ ಅಲ್ಲೇ ಸುಳ್ಳು ಹೇಳಿಬಿಟ್ರಿ. ಯಾರಿಗೆ ನೀವು ಸುಳ್ಳು ಹೇಳಾಕತ್ತೀರಿ ಗೌಡ್ರ? ಬಹಳಷ್ಟು ಮಂದಿ ಏನ ಗಮನಿಸ್ಲಾಕತ್ತಾರ ನಿಮ್ಗೆ. ಸನ್ಮಾನ್ಯ ಶಾಸಕರೇ, ತಮ್ಮ ಮಾತುಗಳನ್ನು ನಮ್ಗೆ ಹೇಳಿರಿ. ನೀವು ಏನ್ ಹೇಳಿರಿ ಗೊತ್ತೇನು, ಹೊಸದಾಗಿ ಮತ್ತೊಮ್ಮೆ ಮೊನ್ನೆ ಎಲೆಕ್ಷನ್ ಆದಾಗ ಏನದ ಅಮರ್ ಬಹಳ ಚಂದಾಗಿ ಮಾತಾಡ್ರಿ, ಹ್ಯಾಂಗ್ ಇಲೆಕ್ಷನ್ ಮಾಡಬೇಕು, ಹ್ಯಾಂಗ್ ಇಲೆಕ್ಷನ್ ಗೆಲ್ಲಬೇಕನ್ನೋದು, ಮತ್ತೆ ಹ್ಯಾಂಗ್ ಮಾತಾಡ್ಬೇಕನ್ನೋದು ಕಲಿಸಿರಿ ನಮ್ಗ. ಅದೇ ರೀತಿಯಲ್ಲಿ ನಾನು ನಿಮ್ಗೆ ಹೇಳಕತ್ತೀನಿ ಸನ್ಮಾನ್ಯ ಶಾಸಕರೇ, ಕೈ ಜೋಡಿಸಿ ಹೇಳಕತ್ತೀನಿ, ಬಹಳ ಮರ್ಯಾದೆ ಹೇಳಕತ್ತೀನಿ. ಯಾಕಂದ್ರ 3 ಸಲ ಶಾಸಕರಾಗಿರಿ ನೀವು,
3 ಸಲ ಶಾಸಕರಾಗಿರಪ್ಪ ಅಂದ್ರ ನೀವು ಹ್ಯಾಂಗ ಬಡ್ರಿಗೆ ಬಗ್ರಿಗೆ ಹಿಡ್ಕೊಂಡು ಹೋಗ್ಬೇಕು, ಅದು ನಿಮ್ಗೆ ಗೊತ್ತಿರ್ಬೇಕು. ನಮ್ಮ ಇಂಡಿ ಜನ ಎಷ್ಟು ಮುಗ್ದ್ರಪ್ಪ ಅಂದ್ರ 3 ಸಲ ನಿಮ್ಗೆ ಗೆಲ್ಸ್ಯಾರ. 3 ಸಲ ಸನ್ಮಾನ್ಯ ರವಿಕಾಂತ್ ಪಾಟೀಲ್ ರವ್ರಿಗೆ ಗೆಲ್ಸ್ಯಾರ. ಅದನ್ನು ನಮ್ಮ ಇಂಡಿಯಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡ್ರೆ ಇಡೀ ವರ್ಲ್ಡ್ ಒಳಗೆ. ಸನ್ಮಾನ್ಯ ರವಿ ಪಾಟೀಲ್ ರವರಿಗೆ ಜೈಲ್ ಒಳಗೆ ಕುಂದ್ರಿಸಿ ಅನ್ನದ ನಮ್ಮ ಇಂಡಿ ಮತಕ್ಷೇತ್ರದ ಜನ ಗೆಲ್ಸ್ಯಾರ. ಅವ್ರಿಗೆ ಇಷ್ಟು ಮುಗ್ಧ ಜನ, ಇಷ್ಟು ಚಲೋ ಜನಾಗಿ ನೀವು ಈ ಟೈಪ್ ಅವರಿಗೆ ಮೋಸ ಮಾಡ್ತೀರಿ, ಸುಳ್ಳು ಹೇಳ್ತೀರಿ ಅಂತ ಚಂದಾಗಿ ಯಾವ ಶಾಲೆಯಲ್ಲಿ ನೀವು ಸುಳ್ಳು ಹೇಳೋಕಲ್ತೀರಿ ಶಾಸಕರೇ? ಹೇಳ್ತೀರಿ ನೀವು ಸುಳ್ಳು, ಭಾಳ ಚಂದಾಗಿ ಹೇಳ್ತೀರಪ್ಪ ನೀವು, ಭಾಳ ಒಳ್ಳೆಯವರು ಶಾಸಕರು ನೀವು. ಈ ಟೈಪ್ ಚಂದಾಗಿ ಸುಳ್ಳು ಹೇಳೋರು ನಮ್ಮ ಇಡೀ ರಾಜ್ಯದೊಳಗೆ ಶಾಸಕರು ಯಾರಿಲ್ಲ. ಅದು ಏಕೈಕ ಪೀಸ್ ಎಲ್ಲರಿದ್ರ ಅದು ನಮ್ಮ ಇಂಡಿ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಯಶವಂತರಾಯ ಗೌಡ್ರು. 3 ಬಾರಿ ಶಾಸಕರಾಗ್ಯಾರವರು, ಬಹಳ ದೊಡ್ಡ ಹೆಮ್ಮೆಯ ಶಾಸಕರು. ಬಡವರ ಬಗ್ಗರ ಮ್ಯಾಗ ದೌರ್ಜನ್ಯ ಮಾಡಿಸೋರು, ಬಡವರಿಗೆ ಏನದ ದೌರ್ಜನ್ಯ ಮಾಡ್ಲಿಕ್ಕೆ ಹೇಳೋರು. ನಿಮ್ಮ ಶಾಸನ ಇದ್ರೊಳಗ ಬಡವರು ಬಗ್ಗರರು ಶಾಶ್ವತ ಇಲ್ಲ, ಅವರಿಗೆ ರಕ್ಷಣೆ ಇಲ್ಲ ಅಂತ ಬಹಿರಂಗವಾಗಿ ನಾನು ಅಯ್ಯೂಬ್ ನಾಟಿಗಾರ ತಮ್ಮಗೆ ನಾನು ಆರೋಪ ಮಾಡ್ತಾ ಇದ್ದೀನಿ. ಮತ್ತು ತಾವು ಏನದ ಮುಸಲ್ಮಾನರ ಬಗ್ಗೆ ತಾವು ತಮ್ಮಲ್ಲಿ ಕಾಳಜಿ ಇಲ್ಲ. ತಾವು ಮುಸಲ್ಮಾನರಿಗೆ ಯಾವುದೇ ಏನದ ಆರ್ಥಿಕವಾಗಿ ಸಪೋರ್ಟ್ ಮಾಡಲ್ಲ, ತಾವು ಮತ್ತೇನದ ರಾಜಕೀಯವಾಗಿ ಸಪೋರ್ಟ್ ಮಾಡಲ್ಲ, ಮತ್ತು ಶೈಕ್ಷಣಿಕವಾಗಿ ಸಪೋರ್ಟ್ ಮಾಡಲ್ಲ. ತಾವು ಮುಸಲ್ಮಾನರಿಗೆ ಏನದ ಒಟ್ಟೆ ಯಾವುದೂ ಅಭಿವೃದ್ಧಿ ಪರವಾಗಿ ಯಾವುದೂ ಕೆಲಸ ಮಾಡಕತ್ತಿಲ್ಲ. ಮುಸಲ್ಮಾನರಿಗೆ ಏನದ ತಮ್ಮಿಂದ ಬಹಳಷ್ಟು ನೋವಾಗಿದೆ. ಇದರ ಪರಿಣಾಮ ಬಹುತೇಕ ನಿಮ್ಗೆ ಗೊತ್ತಾಗ್ತದೆ ಸನ್ಮಾನ್ಯ ಶಾಸಕರೇ. ಮತ್ತು ಬಡವರ ಬಗ್ಗೆನೇ ಬರ್ತೀನಿ ನಾನು. ಬಡವರು ಭಾಳ ನೋವು ತಗೊಳಕ್ತೀರಿ, ಅವ್ರು ಕಳ್ಕಳಿಕೆ ಭಾಳ ತಗೊಳಕತ್ತೀರಿ. ಬಡವರಿಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ತೀರಿ ಅಂತ ನನಗೆ ನಾ ಏನು ಹೇಳಕತ್ತೀನಪ್ಪ ಅಂದ್ರೆ ನಿಮ್ಗೆ ಕಿವಿ ಮಾತು ಹೇಳಕತ್ತೀನಿ. ನನ್ನ ಒಳ್ಳೆಯ ಮಾತುಗಳು ಇದ್ರೆ ತಿದ್ದುಕೂರಿ ಸಾಹೇಬ್ರ, ನನಗೆ ವಿರೋಧಿ ಅಂತ ಪರಿಗಣಿಸ್ಬೇಡ್ರಿ. ಏನ್ರಿ ಸಾಹೇಬ್ರ, ನಾ ನಿಮ್ಮ ವಿರೋಧಿ ಇದ್ರೆ ಇರಬೇಕು, ಅದು ಒಳ್ಳೆಯ ಮಾತುಗಳು ಏನದ ನೀವು ನನ್ನ ಮಾತು ತಗೋರಿ. ನೀವು ನನಗೆ 47 ದಿವಸ ಏನದ ದರ್ಗಾ ಜೈಲ್ದಾಗ ಹಾಕ್ಸಿರಿ, ಹಾಫ್ ಮರ್ಡರ್ ಸುಳ್ಳು ಕೇಸ್ ಹಾಕಿ ನನಗೆ ನೋವು ಭಾಳ ಆಗ್ಯದ. ಅವಾಗ ನಾನು ಹಾಸ್ಪಿಟಲೈಸ್ ಇದ್ದೆ. ತಾವೇನು ದರ್ಗಾ ಜೈಲ್ದಾಗ ಹಾಕಿಸ್ರಿ, ನನಗೆ ಪೊಲೀಸರ ಕಡೆಯಿಂದ ಹೊಡೆಸಿರಲ್ಲ. ಅವಾಗ ನನಗೆ ಪೈಲ್ಸ್ ಆಪರೇಷನ್ ಆಗಿತ್ತು, ನನಗೆ ನಡಿಲಾಕ ಬರಾಗ್ತಿತ್ತಿಲ್ಲ, ನನ್ನ ಹೆಲ್ತ್ ಭಾಳ ಖರಾಬ್ ಆಗಿತ್ತು. ಅವಾಗಾದ್ರೂ ಆ ಆಫೀಸರ್ಗೆ ಹೇಳಿದೆ ನಾನು, ಸರ್ ನಾನು ಎದುರಾಗಿಲ್ಲ ಅಂತ ಹೇಳಿದ್ರು ಅವ್ರು ಕೇಳಿಲ್ಲ. ತಮ್ಮ ಹೆಸರು ಹೇಳಿದ್ರೆ ಹೊಡೆದ್ರು ನನಗೆ. ಏನು ಯಶವಂತರಾಯ ಗೌಡ್ರ ಅಗೇನಷ್ಟು ಮಾತಾಡ್ತೇನೋ ಅಂತ ಹೇಳಿ ಹೊಡೆದ್ರು. ಸನ್ಮಾನ್ಯ ಯಶವಂತರಾಯ ಗೌಡರಿಗೆ ನಾನು ಬಹಿರಂಗವಾಗಿ ಇವತ್ತು ಹೇಳಕ್ಕೆ ಬಯಸ್ತೀನಿ, ನಮ್ಮ ದೇಶ ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರೆದಿದ್ದೇನದ ಸಂವಿಧಾನ ಎಲ್ಲರಿಗೆ ಸರಿಸಮಾನ ಆದ ನಮ್ಮ ದೇಶದಲ್ಲಿ. ಇವತ್ತಿನ ದಿವಸ ನಾವು ವಿರೋಧ ಮಾಡ್ಲಿಕ್ಕೇನದ ನಮ್ಮ ಪೂರ್ತಿ ಹಕ್ಕದ. ನಮ್ಮ ದೇಶದ ಪ್ರಧಾನಮಂತ್ರಿಗೆ ನಾವು ವಿರೋಧ ಮಾಡ್ಲಿಕ್ಕೆ ಸಂವಿಧಾನಾತ್ಮಕವಾಗಿ ನಮ್ಮ ಹಕ್ಕದ. ಅದು ರಾಜಕೀಯವಾಗಿ ನಾವು ವಿರೋಧ ಮಾಡೀನಿ, ಮುಂದಾದರೂ ಮಾಡ್ತೀನಿ. ಆ ವಿರೋಧ ಮಾಡಿದ್ದಕ್ಕೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಹಮೀದ್ ಪಾಟೀಲ್ ಅಂತ ಒಂದು ಆಫೀಸರ್ ಇರ್ತಾರೆ, CPI ಅವರು, ನನ್ನ ಮ್ಯಾಗ ಸುಮ್ಮನೆ ಸುಳ್ಳು ಹಾಕಿ ಕೇಸ್ ಹಾಕಿ ನನಗೆ ಭಾಳ ಹೊಡೆದಾರ. ಅವರು ಹೊಡೆದಕ್ಕೆ ನಾನು ಅದಕ್ಕೆ ಅಂಜು ಏನು ಮಾಡ್ತೀನಿ ಮನುಷ್ಯ ಇಲ್ಲ. ನಾನಲ್ಲಿ ನಿರಪರಾಧಿ, ಏನಾದರೂ ನಿರಪರಾಧಿ ಅಂತ 2 ಕೈ ಹೇಳ್ತೀನಿ. ನಾನು ನಿರಪರಾಧಿ. ಆ ನಿರಪರಾಧಿಗೆ ಹೊಡಿಸಿ ನೀವು ಜೈಲ್ದಾಗ ಹಾಕಿಸ್ರಲ್ಲ, ಆ ಹಾಕಿದ ಕಾರಣಕ್ಕೆ ಇಷ್ಟು ಗಟ್ಟಾಗಿ ನಾನು ಇಷ್ಟು ಗಟ್ಟಾಗಿನಪ್ಪ ಅಂದ್ರೆ ನಾ ಎದಕ್ಕೂ ಎದುರಿಸ್ಲಾಕ ನಾ ಸಿದ್ಧದೀನಿ. ನನಗೆ ಅಂಥವು ಇದು ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಕೇಸ್ ಹಾಕಿ ನನ್ನ ಮ್ಯಾಗ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಹೊಡೆದ್ರೆ ಪೂರ್ತಿ ಖಲಾಸಿನೇ ಮಾಡ್ಬೇಕು. ನನಗೆ ಖಲಾಸ್ ಮಾಡಿದಾಗೆ ನಾ ಏನಾರೇ ಗಪ್ಪ ಆಗಿಬಿಟ್ಟಿರ್ತೀನಿ. ಇಲ್ಲಿಕಂದ್ರೆ ನನ್ನ ತಂಟೆಗೆ ಬರಬೇಡ್ರಿ. ನಾ ಅಷ್ಟು ಸರಳ ಮನುಷ್ಯ ಇಲ್ಲ. ನಾ ಸತ್ರನೇ ಹೋಯ್ತದು. ನಾ ಅದಕ್ಕೆ ಬಿಡಲ್ಲ, ಒಟ್ಟೆ ಬಿಡಲ್ಲ. ನನಗೆ ಅವಮಾನ ಆಗ್ಯದ, ಅಪಮಾನ ಆಗ್ಯದ. ನನಗೆ ರಾಜಕೀಯವಾಗಿ ಡ್ಯಾಮೇಜ್ ಮಾಡಿರಿ ಸನ್ಮಾನ್ಯ ಶಾಸಕರೇ. ತಮ್ಮ ಅಧಿಕಾರ ದುರುಪಯೋಗ ತೊಗೊಂಡ್ರಿ ತಾವು. ನಾನು ನಿಮಗೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಮತ್ತು ತಮ್ಮ ಹೆಸರು ತೊಗೊಂಡೇ ಮಾತಾಡಾಕ್ತೀನಿ ನಾನು. ಯಾಕಂದ್ರೆ ಆ ಆಫೀಸರ್ ನನಗೆ ಹೊಡೆದಾನಂದ್ರೆ ತಮ್ಮ ಹೆಸರು ತಗೊಂಡೇ ಹೊಡೆದಿದ್ದಾನೆ. ಆ 47 ದಿವಸ ನಾ ಏನು ಅನುಭವಿಸೋನಿಲ್ಲ ಅಲ್ಲಿ ದರ್ಗಾ ಜೈಲೊಳಗೆ. ಅದು ಪ್ರತಿ ದಿವಸ ನಿಮ್ಮನ್ನ ಭಾಳ ನೆನೆಸೀನಿ ಸನ್ಮಾನ್ಯ ಶಾಸಕರೇ. ನೀವು ಭಾಳ ಶಾಣ್ಯಾರ್ರಿ ಶಾಸಕರೇ. ನೀವು ಹಂಗಿಲ್ಲ ಹಿಂಗಾರೆ ನೀವು ತಗೋತೀರಿ. ನೋಡೋಣ ಎಷ್ಟು ತಗೋತೀರಿ, ನೋಡೋಣ ಎಷ್ಟು ದೇವರು ನಿಮ್ಗೆ ಇದು ಕೊಟ್ಟಾನೆ. ಆದ್ರೆ ನಾವು ಹೊಳಿ ನೀರು ಕೊಟ್ಟಿವಿ, ಕುಡಿದೀವಿ. ಭೀಮೆ ನೀರನ್ನೇ ಹಂಗೆ ಅದು, ಭೀಮಾ ನದಿ ನೀರು.
ನೀವು ಭೀಮಾ ಮಗ್ಗಲ್ ಕೂಟ್ರಿ ನಾವು ನೀರು ಅದೇ ಭೀಮಾ ನೀರನ್ನು ಕುಡಿತೀವಿ. ನೀವು ಹೇಳ್ತಿರ್ತೀನಿ ನಾ ಭೀಮಾ ನೀರು ಕುಡ್ದವ ಇದ್ದೀನಿ ಅಂತ. ನೀವು ಕುಡ್ದಿರಿ, ನಾವು ಕುಡ್ದೀವಿ, ಅದೇ ಸ್ನಾನ ಮಾಡ್ಕೋತೀವಿ, ಅದೇ ತೊಳ್ಕೊತೀವಿ ನಾವು ನೀರು. ಹೇಳ್ರಿ, ಅದು ಮತ್ತೊಬ್ಬರಿಗೆ ಯಾರ್ಯಾರು ಹೇಳ್ರಿ, ಅಲ್ಲಿ ಮಕ್ಕಳು ಯಾಕಂದ್ರೆ ಭೀಮಾದಾಗ ಇರೋದವ್ರಿಗೆ ಹೇಳ್ರಿ. ನಾವು ಭೀಮಾ ತೀರದವ್ರಲ್ಲಿ ಹುಟ್ಟಿವಿ, ಇಲ್ಲಿ ಭೀಮಾ ತೀರದಲ್ಲೇ ಬದುಕಲಾಕತ್ತೀವಿ, ಮುಂದಾದರೂ ಭೀಮಾ ತೀರದಲ್ಲಿನೇ ಬದುಕ್ತೀವಿ. ಸನ್ಮಾನ್ಯ ಶಾಸಕರೇ, ನನ್ನ ಮಾತಿನ ಅರ್ಥ ಆಗಿದ್ರೆ ತಾವು ಬಡವರ ಬಗ್ಗರ ಮ್ಯಾಗ ವಿಶೇಷವಾಗಿ ಎಲ್ಲ ನೀವು ಅಭಿವೃದ್ಧಿ ಮಾಡುವ ಹರಿಕಾರ ಇದ್ರೆ ಇಲ್ಲಿ ಏನದ ಹಿಂದಿ ಮತಕ್ಷೇತ್ರದಲ್ಲಿ ಬಹಳಷ್ಟು ಕರಪ್ಷನ್ ನಡೆದದ. ಆ ಕರಪ್ಷನ್ ನೀವು ನಿಮ್ಮಲ್ಲಿ ಎಷ್ಟು ತಾಕತ್ತಿದ್ರೆ ಆ ಕರಪ್ಷನ್ ಕಡಿಮೆ ಮಾಡಿ ತೋರಿಸ್ರಿ, ಇಲ್ಲಿಕಂದ್ರೆ ಬಂದ್ ಮಾಡಿ ತೋರಿಸ್ರಿ. ತಾವು ಅಭಿವೃದ್ಧಿ ಮಾಡಿರಿ ಅಂತ ನಮ್ಗೆ ಅನಿಸ್ತದೆ. ಇಲ್ಲಿಕಂದ್ರೆ ಸುಮ್ಮ ಡಾಂಬಿಕವಾಗಿ ಹೇಳಿ ಮತ್ತೊಂದು ಸ್ಟೈಲ್ವಾಗಿ ಹೇಳಿ ಮಾಡೋದು ಸರಿ ಇಲ್ಲ ನೋಡ್ರಿ. ಇದು ಬಡವರದು ತಮ್ಮ ಶಾಪ್ ತಟ್ಟದಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಾಡೀನಿ. ಆ ಟಮ್ಟಮ್ದವನಿಗೆ ಅವನಿಗೆ ಬಂದು ನನ್ನ ಮುಂದೆ ಹತ್ತ ನನಗೆ ಭಾಳ ಖರಾಬ್ ಅನಿಸ್ತು. ನಾ ದುಡಿದು ರೊಕ್ಕ ಕೊಡ್ಬೇಕ್ರೆ ನನ್ನ ಬಳಿ 500 ಇದ್ದಿತ್ತಲ್ಲ, ಅಲ್ಲೆಲ್ಲಿ ತೆಗೆದ 5-20 ತಂದು ಕೊಟ್ಟ ಅಂತ ನನ್ನ ಮುಂದೆ ಹತ್ತವ. ಎಲ್ಲ ನಾನು ಡಿಪಾರ್ಟ್ಮೆಂಟ್ದವ್ರಿಗೆ ಕೈ ಜೋಡಿಸಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಅಣ್ಣವ್ರು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಸಾಹೇಬ್ರ. ತಾವು ಒಂದು ಕಾಲಕ್ಕೆ ಬಡವರಾಗಿ ಇದ್ದಿರಬಹುದು, ಯಾಕಂದ್ರೆ ತಾವು ತಮಗೆ ತಂದೆ ತಾಯಿ ಆ ಸ್ಥಾನದಾಗ ಕಳ್ಸಾರಪ್ಪ ಅಂದ್ರೆ ಭಾಳಷ್ಟು ಆ ಕಡೆ ದುಡ್ಡು ತಂದು ಕಳ್ಸಿರ್ಬೇಕು. ಆದ್ರೆ ತಾವೆಲ್ಲ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರು. ಬೇಲಿನೇ ಎದ್ದು ಹೊಲ ಮೈಲಾಕತ್ತಪ್ಪ ಅಂದ್ರೆ ನಾವೆಲ್ಲಿ ಹೋಗ್ಬೇಕು? ನ್ಯಾಯನೇ ನಿಂಬಲ್ಲಿನೇ ಕೇಳ್ಬೇಕು. ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರು ತಾವೆಲ್ಲ ಗೃಹ ಇಲಾಖೆದವರು ಭಾಳ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು, ಸುಮಾರು ಅಂತನೆಲ್ಲ ಒಬ್ಬರು ಯಾರು ಇರ್ತಾರೆ. ದಯವಿಟ್ಟು ಬಡವರ ಮ್ಯಾಗ ಕರುಣೆ ತೋರಿಸ್ತೀರಿ ಅಂತ ಭಾವಿಸ್ತೀನಿ. ನಾ ಹೇಳಿದ್ದೆ ದಯವಿಟ್ಟು ತಪ್ಪು ತಿಳಿಯಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಪೊಲೀಸ್ ಕೆಲ ಆಫೀಸರ್ಗೆ ನಾನು ಹೇಳಕ್ಕೆ ಬಯಸ್ತೀನಿ, ಕೈ ಜೋಡಿಸಿ ಹೇಳ್ತೀನಿ, ನಾನು ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಯಾರ ಬಳಿ ರೊಕ್ಕ ತೊಗೋತೀರ ಅವ್ರ ಮನೆ ಪರಿಸ್ಥಿತಿ ಏನಾದ್ರು ನಿಮ್ಗೆ ಗೊತ್ತಿರಲ್ಲ. ಅದೇ ದುಡ್ಡದಿಂದ ಏನಾದ್ರು ತಂದು ತುಡ್ತೀರ. ಅವತ್ತಿನ ದಿವಸ ನೀವು 500 ರೂಪಾಯಿ ತೊಗೊಂಡ್ಬಿಟ್ರೆ ನಮಗೆ ಅವತ್ತಿನ ದಿವಸ ಎಲ್ಲರೂ ಅವರು ಉಪವಾಸ ಬಿದ್ದಾರೆ. ಅವರು ಏನಾರೇ ಶಾಪ್ ಕೊಟ್ಟಿದ್ರೆ ಕೊಡ್ಬೋದು, ಕೊಟ್ಟರೆ ಹೇಳಾಗ್ತಿದ್ದೆ ನನ್ನ ಮುಂದೆ. ಅವ ಭಾಳ ಹಳೆ ಆಗ್ತಿದ್ದೆ. ಕೊಟ್ಟಿದ್ರೆ ನಿಮ್ಗೆ ಅದು ಯಾರು ತೊಗೊಂಡ್ರೆ ಅವರಿಗೆ ತಟ್ಟಲಿ ಅಂತ ಹೇಳ್ತೀನಿ ನಾವು. ಅವ್ರು ತಟ್ಟಬೇಕು. ಯಾಕಂದ್ರೆ ಇದು ಹೆಂಗದಪ್ಪ ಅಂದ್ರೆ ಇಲ್ಲಿ ಏನು ಕೊಡ್ತೀವಿ ಅದೇ ನಮ್ಗೆ ಬಂದಿರ್ತೈತಿ. ಅದಕ್ಕೆ ತಾವೆಲ್ಲರೂ ರಕ್ಷಣೆ ಮಾಡೋರು, ನಮ್ಗೆ ತಾವೆಲ್ಲರೂ ರಕ್ಷಣೆನೇ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅಮಾಯಕರು ತಂಬಲಿನೇ ಬರಬೇಕು. ನಾವು ಅಮಾಯಕರು ಎಲ್ಲರ ನ್ಯಾಯ ಕೇಳಬೇಕಂದ್ರೆ ಡಿಪಾರ್ಟ್ಮೆಂಟ್ ಬಲ್ಲಿನೇ ಬರಬೇಕು, ಬಂದು ನ್ಯಾಯ ಕೇಳಬೇಕು. ನನಗೆ ದೌರ್ಜನ್ಯ ಆಗ್ಲಾಕತ್ತಾರ, ನಾನು ಹೊಡ್ಯಾಕತ್ತಾರ, ತಾವು ಉಳಿಸ್ರಿ ಅಂತ ಬರಬೇಕು. ಆ ತಂಬಲ್ಲಿ ಬಂದಾಗ ಏನಾದ್ರು ತಾವು ನ್ಯಾಯ ಕೊಡ್ತೀರಿ ಅಂತ ಭವಿಷ್ಯ ಬರ್ತಾರೆ. ಮತ್ತು ಬಡವರು ಎಲ್ಲರೂ ತಂಬಲ್ಲಿನೇ ಬರ್ತಾರೆ ಸಾಹೇಬ್. ಅವ್ರಿಗೆ ಯಾವ ಟೈಪ್ ಟ್ರೇಡ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ 20-25 ವರ್ಷದಿಂದ ಅಲ್ಲೇ ಇದ್ದೀನಿ. ಪೊಲೀಸರು ಯಾರು ಸುಮಾರು ಅದಾರ ಅಂತ ಹೇಳಲ್ಲ. ಕೆಲವೊಬ್ಬರು ದಯವಿಟ್ಟು ಅಂಥವ್ರಿಗೆ ನಾ ಕೈ ಜೋಡಿಸಿ ಅವ್ರಿಗೂ ಸುಮಾರು ಅನ್ನಲ್ಲ. ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಮನೆ ಪರಿಸ್ಥಿತಿ ಅವ್ರು ಬಡವರು ಇರ್ತಾರೆ, ಏನಿರ್ತದೆ ಗೊತ್ತಿರಲ್ಲ. 100 ರೂಪಾಯಿ ಅವ್ರಿಗೆ ಗಳಿಸ್ಬೇಕಪ್ಪ ಅಂದ್ರೆ ಎಲ್ಲೆಲ್ಲೇ ದುಡಿಬೇಕಾಗ್ತದೆ. ಇದು ಬೆವರು ಸುರಿಸಿ ದುಡ್ದಿರ್ತಾರೆ ಅವರು. ಅಂಥವು ದುಡ್ಡು ತೊಗೊಂಡ್ರಪ್ಪ ಅಂದ್ರೆ ಅದು ಪಾಪ ಆಗ್ತದ ಅಂತ ನಾನು ಈ ಸಭೆಯಲ್ಲಿ ಹೇಳಿ ಭಾಳಷ್ಟು ಮಾತಾಡೋದೇ ಕಾಣಿಸ್ತದೆ. ಆದರೆ ನಮ್ಮ ಮನದಾದ ಖರೆ ಹೇಳಿ ನನಗೆ ಭಾವಿಸ್ತದೆ. ದಯವಿಟ್ಟು ತಾವೆಲ್ಲ ಮತಕ್ಷೇತ್ರದ ಜನ ದಯವಿಟ್ಟು ತಾವು ನನಗೆ ಹೇಳ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ದೌರ್ಜನ್ಯ ಆದಾಗ ನಾವು ಹೇಳಬೇಕು. ಹೇಳಿಕಂದ್ರೆ ಏನದ ಗೊತ್ತಾಗಲ್ಲ. ಹಂಗಾಗಿ ತಾವೆಲ್ಲರೂ ಹೇಳ್ರಿ. ನಾ ಚಲೋ ಮಾತಾಡಿದ್ರೆ ಇದು ಶೇರ್ ಮಾಡ್ರಿ ದಯವಿಟ್ಟು. ಯಾಕಂದ್ರೆ ಅದು ಮುಟ್ಟಬೇಕು, ಎಲ್ಲಿ ಮುಟ್ಟಬೇಕು. ಸನ್ಮಾನ್ಯ ಶಾಸಕರು ನೋಡಿ ಏನದ ತಮ್ಮ ತಪ್ಪುಗಳನ್ನು ತಿದ್ಕೊಡಿ ಅಂತ ಭಾವಿಸ್ತೀನಿ. ತಿದ್ಕೊಳ್ಳಿಕ್ಕಪ್ಪ ಅಂದ್ರೆ ಜನ ನಿಮ್ಗೆ ಮುಂದಿನ ಸಲ ಎಟ್ಟೊತ್ತಿದ್ರೆ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರಂತ ನಾನು ನಿಮ್ಗೆ ಸಭೆಯಲ್ಲಿ ಹೇಳಿ ಕೈ ಜೋಡಿಸ್ಲಾಕತ್ತೀನಿ. ಅಂದ್ರೆ ನಾ ಎಲ್ಲ ಇದು ಸಾಮಾನ್ಯ ಜನರಿಗೆ ಕೈ ಜೋಡಿಸಾಕತ್ತೀನಿ. ದಯವಿಟ್ಟು ನನ್ನ ಭಾವನೆಗಳು ಅರ್ಥ ಮಾಡ್ಕೊಂಡಿರ್ಬೇಕು. ಭಾಳ ನೋವಿಂದ ಹೇಳಕತ್ತೀನಿ ನಾನು. ನನ್ನ ಮ್ಯಾಗೂ ಭಾಳ ದೌರ್ಜನ್ಯಗಳಾಗ್ಯಾವ. ನನಗೂ ಭಾಳ ಅವಮಾನ ಮಾಡ್ಯಾರ. ನಾ ಚಂತನ ಜನಸೇವೆ ಮಾಡವ. ನಾನು ಆ ಪೊಲೀಸ್ ಸ್ಟೇಷನ್ದೊಳಗೆ ಹೊಡಿ ನನಗೆ ಭಾಳ ಹೊಡೆದಾರ ಅವರು. ಒಂದು ಆಫೀಸರ್ ಸುಮ್ಮನೆ ನನಗೆ ಹೊಡೆದ್ರು. ಸನ್ಮಾನ್ಯ ಯಶವಂತರಾಯಗೌಡ್ರ ಹೆಸರು ತೊಗೊಂಡು ಹೊಡೆದ್ರು ನನಗೆ. ನಾನು ನಿಮ್ಗೆ ಸುಮ್ಮ ಆರೋಪ ಮಾಡಾಕಿತ್ತಿಲ್ಲ. ಸನ್ಮಾನ್ಯ ಯಶವಂತರಾಯಗೌಡ್ರ MLA ಸಾಹೇಬ್ರೆ, ನಾನು ಆರೋಪ ಆ ಆಫೀಸರ್ ಕರೆದು ಕೇಳಿ ನಿಮ್ಮ ಹೆಸರು ತೊಗೊಂಡು ನನಗೆ ಹೊಡೆದಾನ. ನನಗೆ ಎದಕ್ಕೆ ಖರಾಬ್ ಅನ್ಸಂದು ನಾ ಸಣ್ಣ ಮನುಷ್ಯ ಇಲ್ಲ. ಆ ಪೊಲೀಸ್ ಸ್ಟೇಷನ್ ಒಳಗೆ ನಾನು ಭಾಳಷ್ಟು ಮಂದಿಗೆ ಕೈಕಾಲು ಬಿದ್ದು ಬಿಡಿಸ್ಕೊಂಡು ಬಂದೀನಿ. ಅಲ್ಲಿ ನನಗೆ ಹೊಡ್ಸ್ಕೊಂಡೇನಂದ್ರೆ ನನಗೆ ಭಾಳ ಖರಾಬ್ ಅನ್ನಿಸ್ತದೆ. ನಾವು ರಾಜಕೀಯದಾಗ ಮಾಡಬೇಕಪ್ಪ ಅನ್ನಂಗೆ ಐತೆ ನನಗೆ. ಕಣ್ಣೀರು ಕಪಾಳಿಗೆ ಬಂದು ನನಗೆ. ಆದರೂ ನಾನು ಹೆದರಲ್ಲ. ನನ್ನ ಜಿಗರ್. ಯಾಕಂದ್ರೆ ನನ್ನ ಬಳಿ ನಾನು ಯಾವುದಕ್ಕೂ ಹೆದರು ಮನುಷ್ಯ ಇಲ್ಲ. ಮತ್ತು ನಾ ತಪ್ಪು ಮಾಡಿದರೆ ಕೈ ಜೋಡಿಸ್ತೀನಿ, ನಾನು ತಲೆ ಬಗ್ತೀನಿ, ಕ್ಷಮೆ ಕೇಳ್ತೀನಿ. ಆದ್ರೆ ಮುಂದಿನ ತಪ್ಪು ಮಾಡಿದರೆ ಕ್ಷಮೆನೂ ಮಾಡ್ತೀನಿ. ಅದನ್ನೂ ಮನಸ್ಸು ನನ್ನ ಬಳಿ.
ಆದರೆ ನಾವು ಯಾರ ಜೊತೆನೂ ಮೊನ್ನೆ ನನಗೆ ಯಾವುದೇ ಸ್ವಾಮೀಜಿ ಹೇಳಿದ್ರು, ಮಂದಿರ ತೋಡೋ ಮಸ್ಜಿದ್ ತೋಡೋ ಕಿಸಿ ಕಾ ದಿಲ್ ನ ತೋಡೋ ಅಂತ ಹೇಳಿ ಯಾವುದೇ ಸ್ವಾಮೀಜಿ ಅವರು ಹೇಳಿದ್ರು. ಅದರ ದೌರ್ಜನ್ಯ ಸನ್ಮಾನ್ಯ ಶಾಸಕರ ತಮ್ಮಲ್ಲಿ ಅಧಿಕಾರದಂಥ ದುರುಪಯೋಗ ಮಾಡ್ಕೊಳ್ಳೋ ಹೋಗಬೇಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿ ಏನದ ಬಡ್ರ ಮ್ಯಾಗ ಕರುಣೆ ತೋರಿಸ್ರಿ ಅಂತ ನಾನು ಭಾವಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಇಂಡಿ ಜನತೆಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು.